ಓಕೆ. ಈಗ ಒಬ್ಬ ಫ್ರೆಶರ್ ಕಾಮನ್ ಮಿಸ್ಟೇಕ್ ಇದನ್ನ ಮಾಡತಾನಪ್ಪ ಅಂದ್ರ ರೆಸ್ಯೂಮೆ ಲಿಂಕ್ಡ್ಇನ್ ಗಿಟಬ್ ಅಂತ ಅಂದಾಗ ಏನ್ ಅವ್ನ್ಗೆ ಒಂದ್ ಸಜೆಸ್ಟ್ ಮಾಡ್ಬೋದು ಕಾಮನ್ ಮಿಸ್ಟೇಕ್? ಸೊ ಗಿಟಬ್ ಅಂದ್ರ ಒಬ್ಬೊಬ್ರು ಏನ್ ಮಾಡ್ತಾರ ಅಂದ್ರೆ ಗಿಟಬ್ ಏನಂತ ಗೊತ್ತಿರ್ತೈತಿ. ಗಿಟಬ್ದಾಗ ಪ್ರಾಜೆಕ್ಟ್ಸ್ ಅಪ್ಲೋಡ್ ಮಾಡ್ಬೇಕಂತ ಗೊತ್ತಿರ್ತೈತಿ. ಆದ್ರೆ ಒಬ್ಬೊಬ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಡೈರೆಕ್ಟ್ ಒಂದ್ ಪ್ರಾಜೆಕ್ಟ್ ರೆಡಿ ಆಗಿನ್ ಗಿಟಬ್ ಹೋಗಿ ಅಪ್ಲೋಡ್ ಮಾಡಿಬಿಡ್ತಾರೆ. ದಟ್ ಈಸ್ ನಾಟ್ ಅ ರೈಟ್ ವೇ. ಯಾಕಂದ್ರೆ ನೀ ಪ್ರತಿಯೊಂದು ಸ್ಟೆಪ್ಪಿಗೂ ಕಮಿಟ್ಸ್ ಮಾಡ್ಬೇಕಲ್ಲಿ. ಲೈಕ್ ನೀ ಏನೇನ್ ಚೇಂಜಸ್ ಮಾಡತಿ, ಫೀಚರ್ಸ್ ಏನ್ ಮಾಡತಿ, ದಟ್ಸ್ ಅ ರೈಟ್ ವೇ. ಲೈಕ್ ಗಿಟಬ್ ಬಂದಿದ್ ರೀಸನ್ ಅದ. ಸೊ ಆ ವೇ ಒಳಗ್ ನಾವು ಗಿಟಬ್ ಯೂಸ್ ಮಾಡ್ಬೇಕು ಆಕ್ಚುಲಿ. ಸೊ ಗಿಟಬ್ ಕಮಿಟ್ಸ್ ಅವೆಲ್ಲ ಮ್ಯಾಟರ್ ಹಾಕೋ. ಡೈರೆಕ್ಟ್ ಒಮ್ಮೆ ಪ್ರಾಜೆಕ್ಟ್ ಪುಷ್ ಮಾಡ್ರೆ ಅದ್ ಒಂದ್ ಗ್ರೀನ್ ಕಲರ್ ತೋರ್ಸುತ್ತ ಅಷ್ಟ. ಸೊ ಲೈಕ್ ನೀನ್ ಇವೆಂಚುಲಿ ಮಾಡ್ಕೋತ ಹೋಗಿ ಅದ್ ಗಿಟಬ್ ಪರ್ಪಸ್ ಯೂಸ್ ಮಾಡ್ಕೊಂಡಂಗ ಆಗಂಗಿಲ್ಲ. ಸೊ ಅದ್ ಗಿಟಬ್ ಹಂಗ ಯೂಸ್ ಮಾಡ್ಬೇಕು. ಓಕೆ. ಇವಾಗ ರೆಸ್ಯೂಮೆ ಇದೆಲ್ಲ ಹಾರ್ಡ್ ಸಾಫ್ಟ್ ಸ್ಕಿಲ್ಸ್ ಆಯ್ತು. ಇದನ್ ಬಿಟ್ಟು ಇನ್ನೂ ಸ್ಟೂಡೆಂಟ್ಸ್ಗೆ ಈ ಸ್ಕಿಲ್ಸ್ ಇರ್ಬೇಕಪ್ಪ ಅಂತಂದ್ರ ಮಸ್ಟ್ ಅಂಡ್ ಶುಡ್. ಸೊ ಇನ್ನೂ ಒಂದ್ ಏನ್ ಸ್ಕಿಲ್ ಅಂದ್ರೆ ಕಮ್ಯುನಿಕೇಶನ್ ಸ್ಕಿಲ್. ಕಮ್ಯುನಿಕೇಶನ್ ಸ್ಕಿಲ್ ಲೈಕ್ ಪ್ಯಾಸಿವ್ ಆಕ್ಟಿವ್ ಅಂತ ಎರಡು ಹೇಳ್ಬೋದು. ಆಕ್ಟಿವ್ ಅಂದ್ರೆ ಲೈಕ್ ನಿಮ್ ಮುಂದಿದ್ದಾಗ ಹೆಂಗ್ ಮಾತಾಡತಿ ಏನಂದ್ರೆ. ಕಮ್ಯುನಿಕೇಶನ್ ಅಂದ್ರೆ ಲೈಕ್ ಯಾವಾಗಂತೂ ಮಾತಾಡೋದಲ್ಲ. ಇಟ್ಸ್ ಲೈಕ್ ಮೋರ್ ಲೈಕ್ ನೆಸಸರಿ ಇದ್ದಾಗ ಮಾತಾಡೋದು. ಬಟ್ ಲೈಕ್ ಏನ್ ಅವ್ರ ಈಗ ಇಂಟರ್ವ್ಯೂ ಎಕ್ಸಾಂಪಲ್ ತಗೊಂಡ್ರೆ ಇಂಟರ್ವ್ಯೂದಾಗ ಅವ್ರಿಗೆ ಎಷ್ಟ್ ಸಾಧ್ಯ ಆಗತ್ತೆ ನಾವು ಏನಪ್ಪಾ ನಮ್ ಕೆಪಬಿಲಿಟೀಸ್ ಏನ ಅದನ್ನ ಅಂಡರ್ಸ್ಟ್ಯಾಂಡಿಂಗ್ ಮಾಡಕ್ ಟ್ರೈ ಮಾಡೋದು. ಸೊ ಲಿಂಕ್ಡ್ಇನ್ ಅಂತ ಬಂದ್ರೆ ಇಲ್ಲಿ ಪ್ಯಾಸಿವ್ ಕಮ್ಯುನಿಕೇಶನ್, ನೀ ಪೋಸ್ಟ್ ಮಾಡ್ತಿ ಇದ್ ಮಾಡ್ತಿ. ಸೊ ಕಮ್ಯುನಿಕೇಶನ್ ಸ್ಕಿಲ್ ಒಂದ್ ಇಂಪಾರ್ಟೆಂಟ್ ಆಗೈತಿ. ಸೊ ಅದು ಪರ್ಸನಲ್ ಬ್ರ್ಯಾಂಡಿಂಗ್ ಇವು ಹೆಲ್ಪ್ ಆಗೈತಿ. ಸೊ ಇವೊಂದ್ 2-3 ಪ್ರಾಬ್ಲಮ್ ಸಾಲ್ವಿಂಗ್ ಮತ್ತು ಕಮ್ಯುನಿಕೇಶನ್ ಸ್ಕಿಲ್ಸ್. ಅಫ್ಕೋರ್ಸ್ ಟೆಕ್ನಿಕಲ್ ಸ್ಕಿಲ್ಸ್ ಮ್ಯಾಟರ್ ಆಗತ್ತವ. ಸೊ ಅಪಾರ್ಟ್ ಫ್ರಮ್ ದೀಸ್ ಲೈಕ್ ಕಮ್ಯುನಿಕೇಶನ್ ಸ್ಕಿಲ್ ಮತ್ತು ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ ಇದು ಮೇನ್ಲಿ ಇರಬೇಕು. ಇನ್ನೂ ಒಂದು ನಾ ಹೈಲಿ ಸಜೆಸ್ಟ್ ಮಾಡೋದು ಅಂದ್ರೆ ಲರ್ನಿಂಗ್, ಫಾಸ್ಟ್ ಲರ್ನಿಂಗ್, ಎಬಿಲಿಟಿ ಟು ಲರ್ನ್ ಫಾಸ್ಟ್ ಮತ್ತು ಲೈಕ್ ಅಜೈಲ್ ಇರ್ಬೇಕು ಜಾಸ್ತಿ. ಲೈಕ್ ಯಾವ ಹೊಸ ಟೆಕ್ ಬಂದು ಲರ್ನ್ ಮಾಡಿ ಅಡಾಪ್ಟ್ ಮಾಡ್ಕೊಳಕ್ ಕೇಪಬಿಲಿಟೀಸ್ ಇರ್ಬೇಕು. ಈಗನ್ಕಿ ಟೆಕ್ ಲೈಕ್ ಮಂತ್ಲಿ ಚೇಂಜ್ ಡೇ ಟು ಡೇ ಚೇಂಜ್ ಆಗ್ತೈತೆ ಆಕ್ಚುಲಿ. ಹೊಸ ಹೊಸ ಅಪ್ಗ್ರೇಡೇಷನ್ಸ್ ಬರತ್ತವ. ಸೊ ಎಷ್ಟು ಅಜೈಲ್ ಇರ್ತೀವಿ, ಎಷ್ಟು ಲಗುನ ಲರ್ನ್ ಮಾಡ್ತೀವಿ ಅದು ಇಂಪಾರ್ಟೆಂಟ್ ಆಗೈತೆ. ಇನ್ನೊಂದು ಪರ್ಸನಲ್ ಬ್ರ್ಯಾಂಡ್ ಮತ್ತು ಬ್ಲಾಗಿಂಗ್ ಅಂದಿ. ರೈಟ್. ಸೊ ನೀನು ಒಬ್ಬ ಕಾಂಟೆಂಟ್ ಕ್ರಿಯೇಟರ್, ನೀನು ಇವಾಗ ಸ್ಟಾರ್ಟ್ ಮಾಡಿದಿ. ರೈಟ್. ಈಗ ಕಾಲೇಜ್ದಾಗ ಇದ್ದವ್ರಿಗೆ ನೀನು ಹೆಂಗ್ ಸಜೆಸ್ಟ್ ಮಾಡ್ಬೋದು? ಇದು ಮಾಡಿದ್ರೆ ಇದ್ರೊಳಗೆ ಒಂದ್ ಸ್ವಲ್ಪ ನೀವು ಕಮ್ಯುನಿಕೇಶನ್ ಅದಕ್ಕೆ ಇದಕ್ಕೆ ಮ್ಯಾಚ್ ಮಾಡಕ್ ನಿಂತ್ರ ಯಾವ ತರ ಅವರು ಒಂದ್ ಸ್ವಲ್ಪ ಕಮ್ಯುನಿಕೇಶನ್ ಬಿಲ್ಡ್ ಮಾಡ್ತಾರೆ? ರೈಟ್. ಸೊ ಯಾವ್ದ ಸ್ಕಿಲ್ ಆಗ್ಲಿ ಅದನ್ನ ಲರ್ನ್ ಮಾಡತ್ತೀವಿ ಅಂದ್ರೆ ಅದು ಒಂದು ಪ್ರಾಸೆಸ್ ಇರ್ತೈತಿ. ಅದ್ರಾಗ ಯು ಲರ್ನ್ ಲಾಟ್. ನಾವ್ ಬರೀ ಫಾಲೋವರ್ಸ್ ಗೇನ್ ಮಾಡ್ರ ನಾ ಕಲ್ತಂಗಲ್ಲ ಸಮಥಿಂಗ್ ಲೈಕ್ ದಟ್. ಅದಕ್ಕ ನಾವು ಅದೊಂದು ಪ್ರಾಸೆಸ್. ಅದ್ರೊಳಗ ನಾವು ನೋಯಿಂಗ್ಲಿ ಅವ್ರ ಅನ್ನೋಯಿಂಗ್ಲಿ ನಾವು ಕಲ್ತ್ ಬಿಟ್ಟಿರ್ತೀವಿ. ಬಟ್ ಅದಕ್ಕೆ ಟ್ಯಾಗ್ ಮಾಡಕ್ ಇರಂಗಿಲ್ಲ ನಾವ್ ಇದನ್ನ ಕಲ್ತೀವಿ ಅಂತೇಳಿ. ಸೊ ಅದೊಂದು ಪ್ರಾಸೆಸ್. ಕಮ್ಯುನಿಕೇಶನ್ ಸ್ಕಿಲ್ ನೀವು ಮಾತಾಡ್ರೆ ಅಫ್ಕೋರ್ಸ್ ಜಾಸ್ತಿ ಆಗೋದು. ಅದ ವೇ ಕಮ್ಯುನಿಕೇಶನ್ ಸ್ಕಿಲ್ ಬೆಟರ್ ಮಾಡ್ಬೋದು. ಸೊ ಕಾಲೇಜಾಗ ಇದ್ದು ಸ್ಟಾರ್ಟ್ ಮಾಡೋದು ಬೆಟರ್. ಸೊ ಕಾನ್ಫಿಡೆನ್ಸ್ ಇರ್ಬೇಕು ಮಾಡಕ್. ಸೊ ವಾಟ್ ನಾ ಕಾಲೇಜಾಗ ಇದ್ದಾಗ ಜಾಸ್ತಿ ಲೈಕ್ ನಾ ಆಮ್ ಐ ಕೇಪೇಬಲ್ ಲೈಕ್ ಕೇಪೇಬಲ್ ಅವೆಲ್ಲ ಥಾಟ್ಸ್ ಇರ್ತಾವು. ಮತ್ ಸಪೋರ್ಟಿಂಗ್ ಲೈಕ್ ಫೋನ್ ಚಲೋ ಐತಿಲ್ಲ ಅವೆಲ್ಲ ಮ್ಯಾಟರ್ ಆಕಾವ್ ಇಲ್ಲತ್ತಲ್ಲ. ಬಟ್ ಲೈಕ್ ಎಷ್ಟು ಲಗುನ್ ಆಗತ್ತೆ ಅಷ್ಟು ಲಗುನ ಸ್ಟಾರ್ಟ್ ಮಾಡೋದು. ಈಗನಿಗೆ ಆಲ್ಮೋಸ್ಟ್ ಎಲ್ಲಾರು ಕಾಂಟೆಂಟ್ ಕ್ರಿಯೇಟರ್ ಆಗಕ್ಕೆ ಆಯ್ತಾರ. ಎಲ್ಲಾರು ಲೈಕ್ ಇನ್ನೊಂದ್ಸ ಆಲ್ಮೋಸ್ಟ್ ಎಲ್ಲಾರು ಆದ್ರ ಲೈಕ್ ಅವ್ರ ಪರ್ಸನಲ್ ಅವ್ರ ಬ್ರ್ಯಾಂಡ್ ಜಾಸ್ತಿ ಇದಾರೆ. ಅಂದ್ರೆ ಇದು ನಾನ್ ಹೆಂಗ ಒಂದ್ ಕೇಳಾಕತ್ತೇನಂದ್ರ ಪರ್ಸನಲಿ ಇವಾಗ ಒಬ್ಬ ಸ್ಟೂಡೆಂಟ್ ಅದಾನ, ರೈಟ್. ಅವ್ನ ಇವಾಗ ಕಾಂಟೆಂಟ್ ಕ್ರಿಯೇಟಿಂಗ್ ಸ್ಟಾರ್ಟ್ ಮಾಡಿದ. ಸೊ ಡೈಲಿ ಲಾಗ್ ಆಗ್ತಾನ ಅಂದ್ರೆ ಅವ್ನ ಏನ್ ಕಲಿಯಾಕತ್ತಾನ ಈ ತರ ಹಾಕಿರ ನಾಳೆ ಅವ್ನ್ಗೆ ಏನಾರ ಜಾಬಿಗೆ ಇದು ಹೆಲ್ಪ್ ಆಗ್ಬೋದೇನೋ? ಅದ. ಸೊ ಆಕ್ಚುಲಿ ನಾವು ಒಂದ ಸ್ಕಿಲ್ ಟ್ಯಾಗ್ ಮಾಡಕ್ ಬರೋದಿಲ್ಲ ಅಂತ ಏನಿಲ್ಲ. ಸೊ ಅದ ಟೈಪ್ ಅವ್ ಆಕ್ಚುಲಿ ಕಮ್ಯುನಿಕೇಶನ್ ಸ್ಕಿಲ್ ಇಂಪ್ರೂವ್ ಆಗಿರುತ್ತೆ ಅವನಲ್ಲಿ. ಇನ್ನೊಂದೇನ ಥಾಟ್ ಪ್ರೊಸೆಸ್ ಇತ್ತು. ಮಂದಿ ಏನ್ ನೋಡ್ತಾರೋ ಲೈಕ್ ಅದು ಥಾಟ್ ಪ್ರೊಸೆಸ್, ಪ್ರಾಬ್ಲಮ್ ಸಾಲ್ವಿಂಗ್, ಮಂದಿಗೆ ಏನ್ ಪ್ರಾಬ್ಲಮ್ ಸಾಲ್ವ್ ಮಾಡೋದೈತಿ. ಸೊ ಏನ್ ಕಾಂಟೆಂಟ್ ನ ಹಾಕ್ಬೇಕು, ರಿಸರ್ಚ್ ಸ್ಕಿಲ್ ಬರ್ತದೆ. ಲೈಕ್ ಏನ್ ರಿಸರ್ಚ್ ಏನ್ ಮಾಡ್ಬೇಕು ಏನಿಲ್ಲ. ಸೊ ಇವು ಲಿಸ್ಟ್ ಆಫ್ ಸ್ಕಿಲ್ಸ್ ಬರ್ತಾವ. ಸೊ ವಿಚ್ ಯು ಕ್ಯಾನ್ ನಾಟ್ ಟ್ಯಾಗ್. ಲೈಕ್ ಟ್ಯಾಗ್ ಮಾಡಕ್ ಆಗುದಿಲ್ಲ ಇವೆಲ್ಲ ಸ್ಕಿಲ್ಸ್ ಕಲಿತೀನಿ ಅಂತ. ಬಟ್ ಆನ್ ದ ಗೋ ನೀ ಕಲಿತಿರ್ತಿ. ಸೊ ಈಗ ನೀ ಯಾವ್ದೋ ಒಂದು ಸಬ್ಜೆಕ್ಟ್ ಎಕ್ಸ್ಪ್ಲೇನ್ ಮಾಡ್ತಿರ್ತಿ ಅಂತಂದ್ರ ಆ ಸಬ್ಜೆಕ್ಟ್ ಫಸ್ಟ್ ರಿಸರ್ಚ್ ಮಾಡ್ತೀನಿ. ಸೊ ಅದು ಒಂದು ಸ್ಕಿಲ್. ಆ ಸಬ್ಜೆಕ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋತಿ. ಸೊ ಅಲ್ಲೇ ನಿಂಗೆ ಹೆಲ್ಪ್ ಆಗತ್ತೆ. ಇಂಟರ್ವ್ಯೂದಾಗ ಅಫ್ಕೋರ್ಸ್ ಕಮ್ಯುನಿಕೇಶನ್ ಸ್ಕಿಲ್. ನೀ ವ್ಲಾಗ್ ಮಾಡೋ ಮುಂದೆ ಏನೋ ಮೇ ಬಿ ಹೊಸಾದ್ ಕಲ್ತಿರ್ತಿ. ಲೈಕ್ ಏನೋ ಒಂದು ಎಕ್ಸ್ಪ್ಲೇನ್ ಮಾಡ್ಬೇಕಾರ ಟೆಕ್ ಎಕ್ಸ್ಪ್ಲೇನ್ ಮಾಡ್ಬೇಕಾರ ಆ ಟೆಕ್ ಬಗ್ಗೆ ಕಲ್ತಿರ್ತಿ. ಮತ್ ಆಮೇಲೆ ಆಫೀಸ್ದಾಗ ಹೋದೆ ಅಂದ್ರೆ ಅವು ಇವೆಲ್ಲ ಹೈ ವ್ಯಾಲ್ಯೂ ಆಡೆಡ್ ಸ್ಕಿಲ್ಸ್. ಲೈಕ್ ಎಡಿಟಿಂಗ್ ಕಲ್ತಿದ್ದೆ ಅಂದ್ರೆ ಅವೆಲ್ಲ ಆಕ್ಚುಲಿ ಇಂಟರ್ವ್ಯೂದಾಗ ವರ್ಕ್ ಆಗುದಿಲ್ಲ. ಬಟ್ ಲೈಕ್ ನೀ ರಿಯಲ್ ಕಂಪ್ನಿ ಒಳಗ ನಾನು ಒಂದ್ 2-3 ಕಂಪ್ನಿಗೆ ಎಡಿಟ್ ಮಾಡಿ ಕೊಟ್ಟೆ. ಸೊ ಲೈಕ್ ಇವೆಲ್ಲ ಸೈಡ್ ಸ್ಕಿಲ್ಸ್. ಇವಕ್ಕೂ ಎಕ್ಸ್ಪೋಜರ್ ಸಿಗ್ತಾವು, ಸರ್ಟಿಫಿಕೇಶನ್ ಸಿಗ್ತಾವ. ಸೊ ಲೈಕ್ ಇವೆಲ್ಲ ಮ್ಯಾಟರ್ ಹೆಲ್ಪ್ ಆಗ್ತಾವ. ಲೈಕ್ ಇದೊಂದು ಕ್ವಶನ್ ನಂದ ಅಂದ್ರೆ ಏನೋ ಫನ್ನಿ ಇರ್ಬೋದು ಅಥವಾ ಸೀರಿಯಸ್ ಇರ್ಬೋದು. ಈಗ ಹೆಂಗ ರೆಸ್ಯೂಮೆದಾಗ ನಾವು ಲಿಂಕ್ಡ್ಇನ್ ಗಿಟಬ್ ಆಡ್ ಮಾಡಾಕತ್ತೀವಿ, ಇನ್ ಕಮಿಂಗ್ ಡೇಸ್ ದಾಗ ನಾವು ಇನ್ಸ್ಟಾಗ್ರಾಮ್ ಐಡಿನ ಆಡ್ ಮಾಡ್ಬೋದ? ಅದ್ ರಿಯಲಿ ಡಿಪೆಂಡ್ ಆಗೈತಿ ಯಾರನ್ನ ಏನ್
ಯಾವ ರೋಲಿಗೆ ಹೈರ್ ಮಾಡತ್ತೀವಿ ಅಂತ ಆಕ್ಚುಲಿ. ಆದ್ರೆ ಇನ್ಸ್ಟಾಗ್ರಾಮ್ ನಾಟ್ ರಿಲಿ, ಅದು ಕಾಂಟೆಂಟ್ ಕ್ರಿಯೇಷನ್ ಜಾಬ್ ಇತ್ತ ಮೇ ಬಿ ಆಫ್ ಕೋರ್ಸ್ ಅವ್ರು ಇನ್ಸ್ಟಾಗ್ರಾಮ್ ನೋಡಿ ಹೈರ್ ಮಾಡೋಕ್ ಬೇರೆ ಆಪ್ಷನ್ ಇರುತ್ತೆ. ಅದ್ರ ಟೆಕ್ ಒಳಗ ಹಾಕ್ಬೋದು ಇಲ್ಲತ್ತಲ್ಲ, ಇಫ್ ಯು ಆರ್ ವೆರಿ ಸ್ಪೆಸಿಫಿಕ್ ಟು ಟೆಕ್ ಕಾಂಟೆಂಟ್ ಕ್ರಿಯೇಟ್ ಮಾಡತ್ತೀನಿ ಹಾಕ್ಬೋದು. ಬಟ್ ಲೈಕ್ ಅಪಾರ್ಟ್ ಫ್ರಮ್ ದಟ್ ಅದೊಂದೇನು ಅಷ್ಟ್ ಅನ್ಸಲ್ಲ. ಇಫ್ ಯು ಆರ್ ಇನ್ ಟು ಕಾಂಟೆಂಟ್ ಕ್ರಿಯೇಷನ್ ಅದು ಇದು ಅಂತದಕ್ಕೆ ಅಪ್ಲೈ ಮಾಡತ್ತೀನಿ ಅಫ್ಕೋರ್ಸ್ ಇನ್ಸ್ಟಾಗ್ರಾಮ್ ಬೇಕಾಗತ್ತೆ. ಓಕೆ, ಇವಾಗ ಕಾಲೇಜದಾಗ ನಿನ್ ಲರ್ನಿಂಗ್ ಮತ್ತ ಈ ಕಡೆ ವರ್ಕ್ ಅಂದ್ರೆ ಎರಡು ನಿನ್ ಹೆಂಗ್ ಮ್ಯಾನೇಜ್ ಮಾಡಿದಿ, ಬ್ಯಾಲೆನ್ಸ್ ಹೆಂಗ್ ಮಾಡಿದಿ? ಸೊ ಮೇನ್ಲಿ ನಾ ಏನ್ ಐಡೆಂಟಿಫೈ ಮಾಡ್ತೀನಿ ಅಂದ್ರ ಯಾವ್ದ ಸೆಮ್ ಇದ್ರು ಸೊ ಅಲ್ಲಿ ಲೈಕ್ 4-5 ಕೋರ್ಸಸ್ ಇರ್ತಿತ್ತು. ಸೊ ಅದ್ರಾಗ ನಾ ಏನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀನಿ ಅಂದ್ರೆ ಯಾವ ಕೋರ್ಸಸ್ ನನಗೆ ಲೈಕ್ ಈಸಿ ಟು ಅಂಡರ್ಸ್ಟ್ಯಾಂಡ್ ಅದಾವ, ಯಾವ್ದಕ್ ನಾ ಎಫರ್ಟ್ಸ್ ಹಾಕ್ಬೇಕು ಅದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀನಿ. ಸೊ ನನಗೆ ಇವು ಎರಡು ಸಬ್ಜೆಕ್ಟ್ ಅಂಡರ್ಸ್ಟ್ಯಾಂಡ್ ಆಗತ್ತಿಲ್ಲ, ಸೊ ಸ್ಟಾರ್ಟ್ ಮಾಡಿರ್ತೀನಿ. ಹಿಂಗಾಗಿ ನಾ ಆಫ್ಟರ್ ಕಾಲೇಜ್ ಅವರ್ಸ್ ಆ ಸಬ್ಜೆಕ್ಟ್ ಸ್ಟಾರ್ಟ್ ಮಾಡಿಬಿಡ್ತೀನಿ. ಆಮೇಲೆ ಇನ್ನೊಂದು ಎಕ್ಸಾಮ್ ಹ್ಯಾಕ್ ಏನಪ್ಪಾ ಅಂದ್ರ ನಾ ಫಸ್ಟ್ ಅಂಡ್ ಫಾರ್ಮೋಸ್ಟ್ ವ್ಯಾಲ್ಯೂ ಕೊಡೋದ ಲೈಕ್ ಅಂಡರ್ಸ್ಟ್ಯಾಂಡಿಂಗ್, ಲರ್ನಿಂಗ್ ಅಂಡರ್ಸ್ಟ್ಯಾಂಡಿಂಗ್. ಸೊ CGPA ಅವೆಲ್ಲ ಲೈಕ್ ಬೈ ಪ್ರಾಡಕ್ಟ್ಸ್ ಅವೆಲ್ಲ, ಸೊ ಅಫ್ಕೋರ್ಸ್ ಅವು ಮ್ಯಾಟ್ರ್ ಆಕವ್ ಇಲ್ಲತ್ತಲ್ಲ, ಅದ್ರ ಲರ್ನಿಂಗ್ ಜಾಸ್ತಿ. ಸೊ ನಾ ಏನ್ ಮಾಡ್ತೀನಿ ಅಂದ್ರೆ ಒಂದ್ ಎಕ್ಸಾಮ್ ಐತಪ್ಪ ಅಂತಂದ್ರೆ ಒಂದ್ 15 days ಫಸ್ಟ್ ಆ ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋದು, ನೆನಪಿಟ್ಕೋಂಗಿಲ್ಲ, ಬರೀ ಲೈಕ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋದು ಏನ್ ಹೆಂಗ್ ವರ್ಕ್ ಆಗೈತಿ, ಈ ಸಬ್ಜೆಕ್ಟ್ ದಾಗ ಎಷ್ಟು ಮಾಡ್ಯೂಲ್ಸ್ ಏನ್ ಅವ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋದು. ಎಕ್ಸಾಮ್ ಇಂದಿನ ರಿಮೆಂಬರ್ ಮಾಡ್ಕೋದು, ಯಾಕಂದ್ರೆ ರಿಮೆಂಬರ್ ಮಾಡಬೇಕು ಬಯಟ್ ತಾರ್ಕರೆ, ಬಟ್ ಅದನ್ನ ಮಾಡಬೇಕು ಏನ್ ಆಪ್ಷನ್ ಇರೋದಿಲ್ಲ. ಸೊ ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು, ಆಮೇಲೆ ಬಟ್ ಹಿಂಗಾಗಿ CGPA ಬೈ ಪ್ರಾಡಕ್ಟ್. ಹಿಂಗಾಗಿ ನಂದು ಆಲ್ಮೋಸ್ಟ್ ಎಲ್ಲ ಸೆಮ್ಮದು 9.5 ಲೈಕ್ CGPA ಐತಿ. ಸೊ ಅದು ಬೈ ಪ್ರಾಡಕ್ಟ್ ಇದ್ದಂಗೆ ಲೈಕ್ CGPA. ಸೊ ಲರ್ನಿಂಗ್ ಜಾಸ್ತಿ ಫೋಕಸ್. ಅದೇ ಕೇಳಿನಿ ಲಾಸ್ಟ್ ಟೈಮ್ ಏನೋ ಗ್ರಾಜುಯೇಷನ್ ಡೇ ದಿನ 9.8 ಏನೋ ಆಗಿತ್ತು ಓವರ್ ಆಲ್. ಸೊ ಕನ್ಸಿಸ್ಟೆನ್ಸಿ ಬಹಳ ಮ್ಯಾಟರ್ ಆಗ್ತದೆ ಇದ್ರಾಗ. ಆ ಕಡೆ ಮಾಡ್ಬೇಕು, ಈ ಕಡೆ ಮಾಡ್ಬೇಕು. ಈ 4 years ನಾ ಫನ್ ಕಿಂತ ಜಾಸ್ತಿ ಫನ್ ಇತ್ತಿಲ್ಲತ್ತಲ್ಲ. ಸೊ ಲೈಕ್ ಮಂದಿ ಅನ್ನೋ ಫನ್ ಇರ್ಲಿಲ್ಲ. ಫನ್ ಎಂತ ಇದ್ದು ಅಂದ್ರೆ ಅಲ್ಲಿ ದೋಸ್ತರ ಜೊತೆ ಹ್ಯಾಂಗ್ ಔಟ್ ಮಾಡೋದು, ಮದ್ವಿ ಇದ್ರೆ ಕರಿಲಾರ್ದ ಮದ್ವಿಗೆ ಹೋಗುದು, ಇಂಥವೆಲ್ಲ ಫನ್ ಮಾಡಿ ಲೈಕ್ ಪಾರ್ಟಿ ಇವೆಲ್ಲ ಲೈಕ್ ಕಂಪ್ನಿಗೆ ಬರಂತ್ಲೆ ಸ್ವಲ್ಪ ಆಗ್ಯಾವ. ಅದಕ್ಕೆ ಪೈ ಲೈಕ್ ನಾರ್ಮಲ್ ಡಿಸೆಂಟ್ ಜಾಸ್ತಿ ಫೋಕಸ್ ಇದೆ ಸ್ಟಡೀಸ್ ಆದ್ರೆ. ಯಾವ ಸ್ಕಿಲ್ಸ್ ಆಕ್ಚುಲಿ ಮ್ಯಾಟರ್ ಆಗ್ತಾವ ಒಂದ್ ಜಾಬ್ದಾಗ ಅಂದ್ರೆ, ಒಂದ್ ಜಾಬ್ ತಗೋಬೇಕಂದ್ರೆ? ಸೊ ಅಫ್ಕೋರ್ಸ್ ಅದು ಗೊತ್ತಾಗೋದಂದ್ರೆ JD ಇಂದ, ಸೊ ಜಾಬ್ ಡಿಸ್ಕ್ರಿಪ್ಷನ್ ಇಂದ. ಸೊ JD ಒಳಗೆ ಏನ್ ಬರುತ್ತೋ ಅದನ್ನ ನಮ್ಮ ಸ್ಕಿಲ್ಸಿಗೆ ಇದ್ ಮಾಡಕ್ ಟ್ರೈ ಮಾಡೋದು. ಸೊ ಅವ್ರ ರಿಕ್ವೈರ್ಮೆಂಟ್ ಏನಿರ್ತೈತೆ ಅದನ್ನ ಹೈರ್ ಮಾಡೋರಲ್ಲ, ಅವ್ರು ಅದ್ ಬಿಟ್ಟು ನಿಂಗ ಅದು ಗೊತ್ತೈತಿರ್ತದ ಅದ್ ಜಾಸ್ತಿ ಮ್ಯಾಟರ್ ಆಗೋದು. ಸೊ JD ಒಳಗೆ ಏನ್ ಸ್ಕಿಲ್ಸ್ ಇರ್ತಾವ ಸೊ ಅವು ಜಾಸ್ತಿ ಆಕ್ಚುಲಿ ಮ್ಯಾಟರ್ ಆಗ. ಅಪಾರ್ಟ್ ಫ್ರಮ್ ದಟ್ ಇವು ಕಮ್ಯುನಿಕೇಶನ್ ಸ್ಕಿಲ್ಸ್, ಪ್ರೆಸೆಂಟೇಷನ್ ಸ್ಕಿಲ್ಸು ಮ್ಯಾಟರ್ ಆಗ. ಯಾಕಂದ್ರ ಅದ್ ನೀ ಹೆಂಗ್ ಪ್ರೆಸೆಂಟ್ ಮಾಡತ್ತಿ, ಇವೊಂದು ಸಿಕ್ಕಾಪಟ್ಟೆ ನಾಲೆಜ್ ಐತೆ ಅಂದ್ರು ನಿಂಗ್ ವೇ ಆಫ್ ಪ್ರೆಸೆಂಟೇಷನ್ ಗೊತ್ತಿಲ್ಲ ಅಂದ್ರ ನೀ ಹೇಳ್ಕೊಂಗಿಲ್ಲ ವಾಟ್ ಕೇಪಬಿಲಿಟೀಸ್ ಯು ಹ್ಯಾವ್. ಹಿಂಗಾಗಿ ಪ್ರೆಸೆಂಟೇಷನ್ ಚಲೋ ಆಗುತ್ತೆ. ಸೊ ಇವೆಲ್ಲ ಲೈಕ್ ಮೇನ್ ಸ್ಕಿಲ್ಸ್. ಟೆಕ್ನಿಕಲ್ ಅನ್ಕೆ ಇರತ್ತವ, ಅದ್ರ ಜೊತೆ ಕಮ್ಯುನಿಕೇಶನ್, ಪ್ರೆಸೆಂಟೇಷನ್. ಇವಾಗ ಒಂದ್ ಮೋಟಿವೇಶನ್ ನಮ್ದು ಲೋ ಆಗೈತಂದ್ರ ಹೆಂಗ್ ಹೌ ಟು ಕೀಪ್ ಗೋಯಿಂಗ್ ಆನ್? ಯಾವ ತರ ಮೋಟಿವೇಶನ್ ನಾವ ತಗೋಬೇಕು? ಸೊ ಮೋಟಿವೇಶನ್ ಅನ್ನೋದು ಲೈಕ್ ಐ ಫೀಲ್ ಬಾಳ ಟೆಂಪರರಿ ಥಿಂಗ್. ನನಗೆ ರಾತ್ರಿ ಮುಕೊಂಡ ಫುಲ್ ಅದ್ ಮಾಡ್ಬೇಕು ಇದ್ ಮಾಡ್ಬೇಕಂತ ಮೋಟಿವೇಶನ್ ಬಂದಿರ್ತದೆ, ವರ್ಕ್ ಮಾಡ್ಬೇಕಾಯ್ತು ಇದ್ ಮಾಡ್ಬೇಕಾಯ್ತು, ಬಾಳ ಟೆಂಪರರಿ. ಅದ ನಾಳೆ ಮುಂಜಾನೆ ಇದ್ರೆ ಇರುದಿಲ್ಲ. ಸೊ ಮ್ಯಾಟರ್ ಆಗೋದಂದ್ರೆ ಡಿಸಿಪ್ಲಿನ್, ಕನ್ಸಿಸ್ಟೆನ್ಸಿ. ಸೊ ಅದೆಲ್ಲರಿಗೂ ಗೊತ್ತೈತಿ. ಸೊ ಇಂಪ್ಲಿಮೆಂಟ್ ಮಾಡೋದು ಬಿಡೋದು ನಮ್ ಕೈಯಾಗ ಇರ್ತದೆ ಅಫ್ಕೋರ್ಸ್. ಸೊ ಮೋಟಿವೇಶನ್ ಕಿಂತ ಇವು ಜಾಸ್ತಿ ಮ್ಯಾಟರ್ ಆಕಾವ್. ನಮ್ ಮೇನ್ ಮೋಟಿವೇಶನ್ ಅಂತಂದ್ರೆ ಲೈಕ್ ಎಂಡ್ ಗೋಲ್ ನೆನಪು ಮಾಡ್ಕೊಳ್ಳೋದು, ಇಲ್ಲ ಸ್ವಲ್ಪ ಏನ್ ಅಚೀವ್ ಮಾಡ್ಬೇಕು ಅನ್ನೋದು ಅದ್ ನೆನಪು ಮಾಡೋದು. ಸೊ ಅವು ಜಾಸ್ತಿ ಮ್ಯಾಟರ್ ಆಗೋದಿಲ್ಲ, ಇಂಪ್ಯಾಕ್ಟ್ಸು ಜಾಸ್ತಿ ಮ್ಯಾಟರ್ ಆಗೋದಿಲ್ಲ. ಸೊ ಡಿಸಿಪ್ಲಿನ್, ಕನ್ಸಿಸ್ಟೆನ್ಸಿ ಇವು ಆಕ್ಚುಲಿ ಜಾಸ್ತಿ. ಈಗ ನಮ್ ನಾರ್ತ್ ಕರ್ನಾಟಕ, ಉತ್ತರ ಕರ್ನಾಟಕದಿಂದ ಬಂದಿ. ಸೊ ನಮ್ ಉತ್ತರ ಕರ್ನಾಟಕದವ್ರು ಈಗ ಏನೋ ಮಾಡಾಕತ್ತಾರ, ಸೊ ಇದು ಇನ್ನೂ ಸಾಕಾಗ್ವಲ್ತ ಅಂತಂದ್ರ ಏನಂತ ಅವ್ರಿಗೆ ಹೇಳ್ಬೋದು? ಸೊ ಇದೊಂದ್ ಸ್ವಲ್ಪ ಬಯಸ್ ಅಂತ ಅನ್ಬೋದು. ಆದ್ರೆ ನಾವ್ ಒಂದ್ ಸಜೆಸ್ಟ್ ಏನ್ ಮಾಡೋದಪ್ಪ ಅಂದ್ರ ಎಷ್ಟ್ ಸಾಧ್ಯ ಆಗತ್ತೆ ಅಷ್ಟು ಸಾಧ್ಯ ಮೆಟ್ರೋ ಸಿಟೀಸಿಗೆ ಬರ್ರಿ. ನಾ ಅಲ್ಲಿ ಇದ್ ಕಲಿಯಾಕ ಆಗುದಿಲ್ಲ ಅಂತ ಹೇಳ್ತಿಲ್ಲ, ಬಟ್ ಲೈಕ್ ಯು ಲರ್ನ್ ಸೋ ಮೆನಿ ಥಿಂಗ್ಸ್. ಲೈಕ್ ಜಾಸ್ತಿ ಕಲಿತೀರಿ ಮೆಟ್ರೋ, ಯಾಕಂದ್ರೆ ನಿಮ್ ಸರೌಂಡಿಂಗ್ ಹಂಗಾಕತಿ. ಈಗ ನೀವು ಅಲ್ಲೇ ಇದ್ರೆ ಸ್ವಲ್ಪ ಇಂಟರ್ವ್ಯೂದಾಗ ಕನ್ನಡದಾಗ ಇಂಟರ್ವ್ಯೂ ಕೊಡಕ್ ಆಗಂಗಿಲ್ಲ, ಸೊ ಇಂಗ್ಲಿಷ್ ಬೇಕ. ಸೊ ಅದ್ ನೀವು ಸ್ವಲ್ಪ ಸರೌಂಡಿಂಗ್ ಲೈಕ್ ನಾನು ಕರ್ನಾಟಕನ, ಕನ್ನಡ ಇಸ್ ಲೈಕ್ ಪ್ರೌಡ್, ಬಟ್ ಲೈಕ್ ಸ್ಟಿಲ್ ಯು ಹ್ಯಾವ್ ಟು ಲರ್ನ್ ಇಂಗ್ಲಿಷ್ ಕಲಿಯಬೇಕು. ಲೈಕ್ ಯಾಕಂದ್ರೆ ಅದ ವೇ ಆಫ್ ಕಮ್ಯುನಿಕೇಟಿಂಗ್ ಐತಿ ಎಲ್ಲ ಟೆಕ್ ಇದ್ರಾಗ. ಸೊ ಅದಕ್ಕೆ ಎಷ್ಟ್ ಸಾಧ್ಯ ಆಗತ್ತೆ ಇಲ್ಲಿ ಬರ್ರಿ, ಯಾಕಂದ್ರೆ ಟೆಕ್ ಹಬ್ ಐತಿ. ಸೊ ಹಿಂಗಾಗಿ ನಿಮ್ಗೆ ಅಪಾರ್ಚುನಿಟೀಸ್ ಸಿಕ್ಕಾಪಟ್ಟಿ ಸಿಗ್ತಾವ. ಸೊ ಅದ್ ನಾರ್ತ್ ಕರ್ನಾಟಕ ಪೀಪಲ್ ಸ್ವಲ್ಪ ಲೈಕ್ ಕಂಫರ್ಟ್ ಇರಂಗಿಲ್ಲ ಇಲ್ಲಿ ಬರಾಕ, ನಮ್ಮ ಮನಿ ಬಿಟ್ಟು ದೂರ ಹೋಗ್ಬೇಕಲ್ಲ ಅಂತ ಹೇಳಿ. ಸೊ ಅದನ್ನೊಂದು
ಅದ್ ಬಿಟ್ರ ಅದ ಇಲ್ಲಿ ಬಂದ್ರ ಇವೆಲ್ಲ ಜಾಸ್ತಿ ಕಲಿತಾರ ಅವ್ರು. ಲಿಂಕ್ಡ್ಇನ್ ಅಂದ್ರೆ ಇಷ್ಟ ಇಂಪಾರ್ಟೆಂಟ್ ಐತಿ, ಗಿಟ್ಹಬ್ ಅಂದ್ರೆ ಇಷ್ಟ ಇಂಪಾರ್ಟೆಂಟ್ ಐತಿ. ಸೊ ಅದೊಂದ್ ನನಗ್ ಮೇನ್ ಲೈಕ್ ಅಲ್ಲಿ ಹಿಂಡರ್ ಆಗತ್ತಾರ. ನೀನ್ ಅಂದಿ ಇವಾಗ ಅಲ್ಲಿಂದ ಇಲ್ಲಿ ಬಂದಾಗನ ಒಂದ್ ಸ್ವಲ್ಪ ಎಕ್ಸ್ಪೋಜರ್ ಮಾಡ್ಬೋದು. ಒಂದ್ ಥಿಂಗ್ ನಿಂದ ಏನಾರ ಇವಾಗ ನಿನ್ ಲೈಫ್ನಾಗ ಚೇಂಜ್ ಆಗೈತೆ ಅಂದ್ರೆ ಇಲ್ಲಿ ಬಂದ ಏನಂತ ಸೊ ಲೈಕ್ ಮೋಸ್ಟ್ ಲೈಕ್ ನನ್ ಡ್ರಾಸ್ಟಿಕಲಿ ಥಾಟ್ ಪ್ರಾಸೆಸ್ ಚೇಂಜ್ ಆಗಿದೆ ಅಂದ್ರೆ ಅಲ್ಲಿಂದ ಇಲ್ಲಿ ಬಂದಾಗ. ಯಾಕಂದ್ರ ಲೈಕ್ ಇಲ್ಲಿ ಫಸ್ಟ್ ನಿನ್ ಜೊತೆ ಇರೋರು ಎಲ್ಲರೂ ಕನ್ನಡ ಮಾತಾಡೋರು ಇರಂಗಿಲ್ಲ. ಸೊ ಯು ಹ್ಯಾವ್ ನೋ ಅದರ್ ಆಪ್ಷನ್, ಇಂಗ್ಲಿಷ್ ಒಳಗ ಮಾತಾಡ್ಬೇಕು. ಸೊ ಅದೊಂದ. ಅದಾದ್ಮೇಲೆ ಇಲ್ಲಿ ಹುಡುಗರ ಜೊತೆ ಏನ್ ಕಲ್ತದ ಅಂದ್ರೆ ನಮ್ ಸೈಡ್ ಎಲ್ಲ ಹೆಸಿಟೇಟ್ ಬಾಳ ಮಾಡ್ಬೇಕು ಯಾವ್ದ ವೇ ಒಳಗೆ ಇರ್ಲಿ. ಲೈಕ್ ಸ್ಪೀಕಿಂಗ್ ವಿತ್ ಗರ್ಲ್ ಇರ್ಲಿ, ಲೈಕ್ ಮೇ ಬಿ ಯಾರ ಕ್ವಶನ್ ಕೇರ ಆನ್ಸರ್ ಮಾಡೋದು ಇರ್ಲಿ, ನಮ್ ಸೈಡ್ ಅದಾಗ ಯಾರು ಕೈ ಎತ್ತಿ ಹೇಳಂಗಿಲ್ಲ ನಾ ಮಾಡ್ತೀನಿ ನಾ ಆನ್ಸರ್ ಮಾಡ್ತೀನಿ. ಇಲ್ಲಿ ಹುಡುಗ ಹಂಗಂದ್ರೆ ಅವ್ರ ಕ್ವಶನ್ ಕೇಳೋಕ್ಕಿಂತ ಫಸ್ಟ್ ಕೈ ಎತ್ತಿರ್ತಾರೆ. ಇಲ್ಲೆಲ್ಲ ಅಪರ್ಚುನಿಟೀಸ್ಗೆ ನಿಂತಿರ್ತಾರೆ. ಲೈಕ್ ಸೊ ಇಲ್ಲಿ ಬಂದ ಅವನ್ನೆಲ್ಲ ಲೈಕ್ ಆಕ್ಚುಲಿ ಕಲ್ತಿನ. ಸೊ ಹೆಸಿಟೇಷನ್ ಸ್ವಲ್ಪ ಸೈಡ್ ಇಟ್ಟ ಸ್ವಲ್ಪ ನಮ್ಮನ್ನ ನಾವು ಮುಂದ ನಾ ಮಾಡ್ತೀನಿ, ನನ್ ಕೇಪಬಿಲಿಟೀಸ್ ಐತೆ ಅದೊಂದು. ಇವಾಗ ಹಾನೆಸ್ಟ್ಲಿ ಇವಾಗ ರಿಯಲ್ ಟಾಕಿಂಗ್ ಮಾತಾಡ್ಬೇಕಂದ್ರೆ ಸೊ ಬಿಗ್ಗೆಸ್ಟ್ ಮಿಸ್ಟೇಕ್ ನೀ ಇದ್ ಮಾಡಿಪ್ಪ ಅಂದ್ರ ಯಾವ್ದು ಮಾಡಿದೀನಿ ನಿನ್ ಲೈಫ್? ಬಿಗ್ಗೆಸ್ಟ್ ಮಿಸ್ಟೇಕ್ ಅಂತಂದ್ರ ಮೇ ಬಿ ನಾ ಸ್ಟಾರ್ಟ್ ಸ್ವಲ್ಪ ಲಘುನ ಮಾಡ್ಬೇಕಿತ್ತು ಅನ್ಸುತ್ತೆ. ಇನ್ನೊಂದ್ ಸ್ವಲ್ಪ ಅದು ಅಲ್ದ ಇದೊಂದ್ ಸ್ವಲ್ಪ ಇಂಪೋಸ್ಟರ್ ಸಿಂಡ್ರೋಮ್ ಅಂತಾರ. ಸೊ ವೇರ್ ಯು ಫೀಲ್ ಲೈಕ್ ಯು ಆರ್ ಡೂಯಿಂಗ್ ಲೈಕ್ ಲಾಟ್ ಆಫ್ ಥಿಂಗ್ಸ್. ನೀ ಜಾಸ್ತಿ ಮಾಡಿರ್ತಿ, ಮಂದಿಗೆ ಜಾಸ್ತಿ ಏಟ್ ಮಾಡತ್ತಿ ಅಂತ ಅನ್ಸತ್ತೆ. ಆದ್ರೆ ನಮ್ಮ ಒಳಗ ಐ ಆಮ್ ನಾಟ್ ಗುಡ್ ಎನಫ್ ಆ ಟೈಪ್ ಫೀಲಿಂಗ್ ಇರ್ತದೆ. ಸೊ ಅದರಿಂದ ನಾನು ನ್ಯಾಷನಲ್ ಲೆವೆಲ್ ಹ್ಯಾಕಥಾನ್ಸ್ ನಮ್ ಕೇಪಬಲ್ ಇಲ್ಪ, ಇದನ್ನ ಅಟೆಂಡ್ ಮಾಡಕ್ ಆಗಂಗಿಲ್ಲ, ಇದನ್ನ ಕ್ರ್ಯಾಕ್ ಮಾಡಕ್ ಆಗಂಗಿಲ್ಲ. ಅದು ಅಲ್ದೆ ಸ್ವಲ್ಪ ಏಮು ಹೈ ಇಟ್ಕೋಬೇಕು. ಏನ್ ಅವಾಗ ಸ್ಟಾರ್ಟಿಂಗ್ ಹಂಗಿರ್ತೈತಿ ಸ್ಟೂಡೆಂಟ್ ಆಗ 15 ಅದು ಜಾಸ್ತಿ ರಿಜೆಕ್ಷನ್ ಅದು ಅಂದ್ರ ಫ್ರೀ ಒಳಗ್ ಬರ್ತೀವಿ ಅಂದ್ರೆ ನಡ್ರಿ ಕೆಲಸ ಮಾಡ್ನಂತ ಇರ್ತೈತಿ. ಆದ್ರ ಅದನ್ನ ಸ್ವಲ್ಪ ಸೈಡ್ ಇಟ್ಟ ಸ್ವಲ್ಪ ಏಮ್ ಹೈ ಮಾಡಿದ್ವಿ ಅಂದ್ರೆ ಅಲ್ಲಿ ಲೈಕ್ ಅದು ಹೆಲ್ಪ್ ಆಗತ್ತೆ. ಆಕ್ಚುಲಿ ಯು ಹ್ಯಾಡ್ ಮಿಸ್ಟೇಕ್ಸ್ ಸ್ವಲ್ಪ ಮಾಡಿದೆ ಅನ್ಸುತ್ತೆ. ಓಕೆ, ಮಿಸ್ಟೇಕ್ಸ್ ಆಯ್ತು. ಈ ರಿಜೆಕ್ಷನ್ ಮತ್ತೆ ಫೇಲ್ಯೂರ್ ಸ್ಟೋರಿ ಅಂದ್ರೆ ಒಂದ್ ಯಾವ್ದಾದ್ರು ಹೇಳ್ಬೋದಾ ನಿನ್ ಲೈಫ್? ಹಾ ರೈಟ್. ಸೊ ಫಸ್ಟ್ ಅದ್ ಏನೆಲ್ಲ 7th ಸೆಮ್ ಒಳಗ ನಂದು ಇದು ಚಾಲು ಆಗಿತ್ತು ಕ್ಯಾಂಪಸ್. ಸೊ 2000 ಮಂದಿ ಅಪ್ಲೈ ಮಾಡಿರು, ಅದ್ರಾಗ ಒಂದ್ 20 ಮಂದಿ ಶಾರ್ಟ್ ಲಿಸ್ಟ್ ಮಾಡಿರು. ಲಾಸ್ಟ್ ಸಿಇಒ ರೌಂಡಿಗೆ ಹೋದ್ನಿ. ಎಲ್ಲ ಟೆಕ್ನಿಕಲ್ ಕ್ಲಿಯರ್ ಮಾಡಿ ನಾ ಒಬ್ಬ ಸಿಇಒ ರೌಂಡಿಗೆ ಹೋದ್ನಿ. ಸಿಇಒ ರೌಂಡ್ ಒಳಗೆ 20 ನಿಮಿಷ ಇಂಟರ್ವ್ಯೂ ತಗೊಂಡ. ಸೊ ಮೇ ಬಿ ಐ ಡೋಂಟ್ ನೋ ಅಲ್ಲಿ ಎಲೆಕ್ಟ್ರಿಸಿಟಿ ಕಟ್ ಆಫ್ ಆತು ನಮ್ಮ ಊರಾಗ ಅದು ಇದಾತು, ಅದ್ರ ಸಂಬಂಧ ರಿಜೆಕ್ಟ್ ಆದ್ನಿ. ಸೊ ಅದ್ ಜಾಸ್ತಿ ಸ್ಟ್ರೆಸ್ ಆದಂಗ ಲೈಕ್ ರಿಜೆಕ್ಟ್ ಆದ್ನಲ್ಲಪ್ಪ. ಅದ ಫಸ್ಟ್ ಕಂಪ್ನಿ ಇತ್ತು, ಚಲೋ ಕಂಪ್ನಿನು, ಚಲೋ ಪ್ಯಾಕೇಜ್ ಇತ್ತು, ಚಲೋ ಕಂಪ್ನಿ ಇತ್ತು. ಅದಾದ್ಮೇಲೆ ಆಕ್ಚುಲ್ ಡ್ರೈವ್ ಸ್ಟಾರ್ಟ್ ಆಯ್ತು. ಸೊ ಅದಿದ್ದು ಬರೀ 9 CGPA 9.5 ಇತ್ತು ಆಕ್ಚುಲಿ ಅದು ಆ ಕಂಪ್ನಿ ಇದ್ದಿದ್ದ. ಸೊ ಅದಾದ್ಮೇಲೆ ಆಕ್ಚುಲಿ ಕ್ಯಾಂಪಸ್ ಡ್ರೈವ್ ಸ್ಟಾರ್ಟ್ ಆಯ್ತು. ಅದ್ರಾಗನಕಿ ನನ್ಗೇನು ಈಗೋನು ಅನ್ಬೋದು, ಸ್ವಲ್ಪ ಇದು ಅನ್ಬೋದು. ಸೊ ಇದನ್ನ ಟೆಕ್ನಿಕಲಿ ಸ್ಟ್ರಾಂಗ್ ಅದನ್ನು ನಡಿತೈತಿ, ಪಾಸ್ ಆಕತ್ ಹೋಗ್ನು ಅಂತಿರ್ತ. ಆ ಫಸ್ಟ್ ರೌಂಡ್ ಇರೋದು ಆಪ್ಟಿಟ್ಯೂಡ್ ಇರ್ತೈತಿ. ಸೊ ಅದನ್ನ ಕ್ಲಿಯರ್ ಮಾಡ್ಲಿಲ್ಲ ನಾನು ಟೆಕ್ನಿಕಲಿ ಸ್ಟ್ರಾಂಗ್ ಅದನ್ನ ಹೇಳಕ್ ಬರುತ್ತೆ. ಸೊ ರೆಸ್ಯೂಮೆ ಶಾರ್ಟ್ ಲಿಸ್ಟ್ ಆಗ್ತಿತ್ತು, ಅದ ಆಪ್ಟಿಟ್ಯೂಡ್ ಹೋಗಿ ಏನು ಮಾಡ್ತಿರ್ಲಿಲ್ಲ. ಸೊ ಅದಕ್ಕೆ ಏನ್ ಮಾಡಿ ಅಂದ್ರೆ ಒಂದು 20 days ಡೆಡಿಕೇಟೆಡ್ ಟೈಮ್ ಇಟ್ಟ ಆಪ್ಟಿಟ್ಯೂಡ್ ಕಲ್ತು. ಸೊ ಆಫ್ಟರ್ 15+ ರಿಜೆಕ್ಷನ್ಸ್ ಆದ್ಮೇಲೆ ನಾ ಆಕ್ಚುಲಿ 2 ಆಫರ್ಸ್ ನಂಗೆ ಸಿಕ್ಕು, ಕ್ಲಿಯರ್ ಮಾಡಿದ್ನಿ. ಸೊ ಇವು ಮೇನ್ಲಿ ರಿಜೆಕ್ಷನ್. ಈಗ ಇವೆಂಟ್ಸ್ ಸಮಿಟ್ಸ್ ಅಂದ್ರೆ ಇದ್ರಾಗನಿಕೆ ಯಾವನಂತೂ ರಿಜೆಕ್ಷನ್ಸ್ ಬರತ್ತವು. YC ಫಾರ್ ಸ್ಟಾರ್ಟ್ಅಪ್ ಅದಕ್ಕೆ ಹೋಗ್ಬೇಕತ್ತಿತ್ತು, ಅದ್ರ ರಿಜೆಕ್ಷನ್ ಬಂತು. ಇನ್ನೊಂದ್ 2-3 Paytm ಹ್ಯಾಕಥಾನ್ ಇತ್ತು, ಅದ್ರಾಗೂ ರಿಜೆಕ್ಷನ್. ಅವು ಲೈಕ್ ಅಕ್ಸೆಪ್ಟ್ ಮಾಡ್ಬೇಕಷ್ಟ, ಬೇರೆ ಏನ್ ಮಾಡಕ್ ಆಗುದಿಲ್ಲ. ಸೊ ಅವು ಇರುವ ಈ ಕಾಲೇಜ್ ಟೈಮ್ದಾಗ ಆನ್ ಕ್ಯಾಂಪಸ್ ಒಳಗೆ ನಿಮ್ ಜಾಬ್ ಸಿಕ್ತು. ಸೊ ಇವಾಗ ಏನಂದ್ರ ನಂದು ಒಂದು ಹಂಗ ಪರ್ಸನಲ್ ಕ್ವಶನ್ ಅಂದ್ರ CGPA ಮ್ಯಾಟರ್ ಆಗ್ತೈತೇನು ಆನ್ ಕ್ಯಾಂಪಸ್ ಅಥವಾ ಪ್ಲೇಸ್ಮೆಂಟ್? ಸೊ ಈಗ ನಾವು ಆಕ್ಚುಲಿ ಕಾಲೇಜ್ದಾಗ ಇದ್ದಾಗ ಮ್ಯಾಟರ್ ಆಗೋದಂದ್ರ ನಾವು ಅವ್ರಿಗೆ ಹೆಂಗಾರೆ ನಮ್ದು ಯಾವ್ದಾರ ವೇ ಅಲ್ಲೇ ನಾವು ಹೇಳಬೇಕು ಅವ್ರಿಗೆ ನಾವು ಕೇಪಬಲ್ ಅದೀವಿ ಟೆಕ್ನಿಕಲಿ ಯಾವ್ದಾರ ವೇ. ಸೊ ಅದ್ರಾಗ ನಿಮ್ ಕಡೆ ಏನು ಇರಂಗಿಲ್ಲ, ಒಂದು ಪ್ರಾಜೆಕ್ಟ್ಸ್ ಇರ್ತೈತಿ, ಎಕ್ಸ್ಪೀರಿಯನ್ಸ್ ಅನ್ಕೆ ಇರಂಗಿಲ್ಲ. ಮೇ ಬಿ ನೀವು ಒಂದ್ ಯಾವ್ದಾರ ಇದನ್ನ ಏನ ಇಂಟರ್ನ್ಶಿಪ್ ಮಾಡಿದ್ರೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಅದ್ ಬಿಟ್ರೆ ನಿಮ್ ವೇ ಆಫ್ ಲೈಕ್ ನಾ ಕೇಪಬಲ್ ಅದನ್ನ ತೋರ್ಸುದಂದ್ರೆ ಒಂದು ನಿಮ್ CGPA, ಇನ್ನ ಒಂದು ನಿಮ್ದು ಪ್ರಾಜೆಕ್ಟ್ಸ್. ಇವ್ ಬಿಟ್ರೆ ನೀವು ಹೆಂಗೂ ಹೇಳಕ್ ಆಗಂಗಿಲ್ಲ ಅವ್ರಿಗೆ ನಾ ಕೇಪಬಲ್ ಅದನ್ನ. ಯಾಕಂದ್ರೆ ಅದ ಫಸ್ಟ್ ರೌಂಡ್ ಹೋಗಿ ಮ್ಯಾಟರ್ ಆಗೋದು. ಸೊ ಇವೊಂದು ನಿನ್ ಕಮ್ಯುನಿಕೇಶನ್ ಸ್ಕಿಲ್ ಇದ್ರು ಫಸ್ಟ್ ರೌಂಡ್ ಶಾರ್ಟ್ ಲಿಸ್ಟ್ ಆಗಿಲ್ಲ ಯೂಸ್ ಇಲ್ಲ. ಸೊ ಅದಕ್ಕ CGPA ಮ್ಯಾಟರ್ ಆಗತಿ, ಬಟ್ ನಾಟ್ ಲಾರ್ಜ್ ಸ್ಕೇಲ್. ಒಂದ್ಸಲ ಪಾಸ್ ಔಟ್ ಆದ ಅದ್ ಅಷ್ಟೊಂದು ಮ್ಯಾಟರ್ ಆಗಂಗಿಲ್ಲ. ಬಟ್ ಲೈಕ್ ಫಸ್ಟ್ ಶಾರ್ಟ್ ಲಿಸ್ಟ್ ಮಾಡೋದೆಲ್ಲ. ಸೊ ಈಗ ಅವ್ರ ಒಂದು 20 ಮೆಂಬರ್ಸ್ ಹೈರ್ ಮಾಡ್ಬೇಕಂತ ಬಂದಿರ್ತಾರೆ. ಸೊ ಅವರು ಒಂದು 20 ಮೆಂಬರ್ಸ್ ಮಾಡಕ 40 ಮೆಂಬರ್ಸಿಗೆ ಇಂಟರ್ವ್ಯೂ ತಗೋಬೇಕಂತ ಮಾಡಿರ್ತಾರೆ. ಸೊ ಹಂಗಾಗಿ ಇಂಟರ್ವ್ಯೂ ಒಂದು 100 ಮೆಂಬರ್ಸಿಗೆ ಆಪ್ಟಿಟ್ಯೂಡ್ ತಗೋಬೇಕಂತ ಮಾಡಿರ್ತಾರೆ. ಆಮೇಲೆ ಫಸ್ಟ್ ಒಂದು 200 ಮೆಂಬರ್ಸಿಗೆ ಶಾರ್ಟ್ ಲಿಸ್ಟ್ ಮಾಡ್ಬೇಕಂತ ಮಾಡಿರ್ತಾರೆ. ಸೊ ಆಮೇಲೆ ಅಕಸ್ಮಾತ್ ಏನಾದ್ರು 300 ಪೀಪಲ್ ಇದ್ರಲ್ಲಿ ಸೊ ಇನ್ನೊಂದ್ ಸ್ವಲ್ಪ CGPA ಜಾಸ್ತಿ ಮಾಡ್ತಾರೆ.
ಮಾಡ್ತಾರೆ, 8 ಇದ್ದಿದ್ದು 8.5 ಮಾಡ್ತಾರೆ ಶಾರ್ಟ್. ಸೊ ಹಿಂಗಾಗಿ ಸ್ವಲ್ಪ ನಂಬರ್ ಆಫ್ ಪೀಪಲ್ ರೆಡ್ಯೂಸ್ ಆಕಾರ. ಸೊ ಅದೊಂದು ವೇ ಆಫ್ ಲೈಕ್ ಫಿಲ್ಟರಿಂಗ್ ಔಟ್ ದಿ ಸ್ಟೂಡೆಂಟ್ಸ್, ಅದು ಮ್ಯಾಟರ್ ಆಗೈತಿ. ಇವಾಗ ಇನ್ನೊಂದು ಕ್ವಶನ್ ಅಂದ್ರ, ಇವಾಗ ಸ್ಟೂಡೆಂಟ್ಸ್ ಯಾರು ಇವಾಗ ಇಂಜಿನಿಯರಿಂಗ್ ಸ್ಟಾರ್ಟಿಂಗ್ ಜಾಯ್ನ್ ಆಗಿರ್ತಾರ, ಸೊ ಫಸ್ಟ್ ಇಯರ್ ಆಯ್ತು ಸೆಕೆಂಡ್ ಇಯರ್ ಆಯ್ತು, ಅವ್ರ ಮೈಂಡ್ದಾಗ ಹೆಂಗಿರ್ತದ ಅಂದ್ರ ಥರ್ಡ್ ಇಯರ್ ಫೋರ್ತ್ ಇಯರ್ ಪ್ಲೇಸ್ಮೆಂಟ್ ಇರ್ತಾವ, ಸೊ 2 ವರ್ಷ ಆರಾಮ್ ಎಂಜಾಯ್ ಮಾಡೋನು, ಸೊ 2 ಬ್ಯಾಕ್ ಹೊಡೆದ್ರು ಏನ್ ಚಿಂತಿಲ್ಲ, ಮತ್ 6 ತಿಂಗಳ ಕಟ್ಟಿ ಪಾಸ್ ಆಗುನು ಅಂತ ಹಿಂಗ್ ಮೈಂಡ್ದಾಗ ಇರ್ತಾರ ಸ್ವಲ್ಪ ಜನ. ಅವ್ರಿಗೆ ಯಾವ ತರ ನೀವ್ ಒಂದು ಮೋಟಿವೇಟ್ ಹೇಳ್ಬೋದು? ಸೊ ಅದು ವೆರಿ ಸಬ್ಜೆಕ್ಟಿವ್, ನಾ ಅವ್ರಿಗೆ ಜಾಸ್ತಿ ಹೇಳೋಕಿತ್ತ ಇದನ್ನ. ಸೊ ಅದು ಡಿಪೆಂಡ್ ಆಕತಿ. ನೀವು ಆಕ್ಚುಲಿ ಬಿಸ್ನೆಸ್ ಲೈನಿಗೆ ಹೊಂಟ್ರೆ ನಿಮ್ಗೆ ಮ್ಯಾಟರ್ ಆಗೋದಿಲ್ಲ. ಸೊ ಇಟ್ಸ್ ಯುವರ್ ವಿಶ್, ವಿಲ್ ಅಂಡ್ ವಿಶ್. ಸೊ ನೀವ್ ಏನ್ ಮಾಡ್ಬೇಕು. ಬಟ್ ಇಫ್ ಯು ವಾಂಟ್ ಟು ಡೂ ಟೆಕ್ ಜಾಬ್ ಮಾಡ್ಬೇಕನ್ನೋದನ್ನ ಇಟ್ಸ್ ನಾಟ್ ರೈಟ್ ವೇ. ಯಾಕಂದ್ರೆ ಇದ 2-3 ಇಯರ್ಸ್ ಒಳಗ ನೀವು ಅಪ್ ಸ್ಕಿಲ್ ಆಗೋದಿರ್ತೈತಿ. ಇದಾದ್ಮೇಲೆ ಲೈಕ್ ಒಮ್ಮೆ ಕಂಪ್ನಿ ಬಂದ್ಬಿಡ್ತಾವ, ನಿಮ್ಗೆ ಅವಾಗ ಪ್ರಿಪರೇಷನ್ ಆಗ ಟೈಮ್ ಇರಂಗಿಲ್ಲ. ಮತ್ತೆ ನೀವು ಯಾವ್ದ ಟೆಕ್ ಆಗ್ಲಿ ಯಾವ್ದ ಸ್ಕಿಲ್ ಕಲಿಬೇಕಂದ್ರೆ ನಿಮ್ಗೆ ಎನಫ್ ಟೈಮ್ ಬೇಕು. ನೀವು 1 ವಾರದಾಗ ಇಂಟರ್ವ್ಯೂ ಕ್ಲಿಯರ್ ಮಾಡ್ತಾನೋ ಅದ್ ಮಾಡ್ತಾನ, ಲೈಕ್ ಹೈಲಿ ಟಫ್ ಥಿಂಗ್ ಅಂತ ಹೇಳ್ಬೋದು. ಸೊ ಅದಕ್ಕೆ ಇವು ಸ್ಟಾರ್ಟಿಂಗ್ ಇಂದಾನೆ ಎಟ್ ಲಗುನ ಆಗತ್ತೆ ಅಟ್ ಲಗುನ ಕಲ್ಕೋತ ಹೋದ್ರೆ ಲೈಕ್ ಇವೆಂಚುಯಲಿ ಈಸಿ ಆಗೋತ ಹೋಗುತ್ತೆ. ಯಾಕಂದ್ರ 9.5 CGPA ಇದ್ದವ್ರಿಗೂ ಜಾಬ್ ಸಿಕ್ಕಿಲ್ಲ ನಮ್ ಕಾಲೇಜ್ದಾಗ. ಅಂತಾವು ಕೇಸಸ್ ಇರ್ತಾವ, ಓದಿದಪ್ಪ ಏನ್ ಆತ್ವತಿ. ಸೊ ಅಂತ ಟೈಮ್ದಾಗೆಲ್ಲ ನೀವು ಆಕ್ಚುಲಿ ಲರ್ನ್ ಮಾಡಿರಲ್ಲ ಅನ್ನೋದು ಮ್ಯಾಟ್ರ್. ಬರೀ ಜಸ್ಟ್ ಸ್ಕೋರ್ ಸಂಬಂಧ ಓದಿದ್ರು ಅವೆಲ್ಲ ಮ್ಯಾಟ್ರ್ ಆಗ್ತಾವ. ಸೊ ಸ್ಟಾರ್ಟಿಂಗ್ ಇಂದಾನ ಎಷ್ಟು ಲಗುನ ಸ್ಟಾರ್ಟ್ ಮಾಡ್ತೀವಿ ಅಷ್ಟು ಬೆಸ್ಟ್. ಸೆಕೆಂಡ್ ನಾನು ಆಕ್ಚುಲಿ ಇಂಟರ್ನ್ಶಿಪ್ ಸ್ಟಾರ್ಟ್ ಮಾಡಿದ ಫೈನಲ್ ಇಯರ್ದಾಗ. ಒಂದೊಂದು ಕಾಲೇಜ್ದಾಗ ಹುಡುಗು ಎಷ್ಟು ಫಾಸ್ಟ್ ಇರ್ತಾವ, ಸೆಕೆಂಡ್ ಇಯರ್ ಇಲ್ಲ ಥರ್ಡ್ ಇಯರ್ದಾಗ ಗೂಗಲ್ ಕ್ರ್ಯಾಕ್ ಮಾಡಿಬಿಟ್ಟಿರ್ತಾವ ಇಂಟರ್ನ್ಶಿಪ್. ಸೊ ಅಂತವ್ರಿಗೆಲ್ಲ ಜಾಸ್ತಿ ಬೆನಿಫಿಟ್ಸ್ ಇರ್ತವೆ. ಸೊ ಎಟ್ ಲಗುನ ಆಗತ್ತೆ ಅಟ್ ಲಗುನ ಸ್ಟಾರ್ಟ್ ಮಾಡಿ ಇಂಟರ್ನ್ಶಿಪ್ಪಿಗೆ ಅಪ್ಲೈ ಮಾಡಿಬಿಡ್ಬೇಕು. ಈ ಇಂಟರ್ನ್ಶಿಪ್ ಅಂತ ಬಂದ್ರ ಇವಾಗ ಥರ್ಡ್ ಇಯರ್ಗೂ ಅಂಡ್ ಫೋರ್ತ್ ಇಯರ್ಗೂ ಒಂದು ಇಂಟರ್ನ್ಶಿಪ್ ಇರ್ತೈತಿ. ಸೊ ಸ್ಟೂಡೆಂಟ್ಸ್ಗೆ 6 ಮಂತ್ ಒಂದು ಇಂಟರ್ನ್ಶಿಪ್ ಅಂತ. ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಏನ್ ಮಾಡ್ತಾರ, ಇದೊಂದ್ ಐತಿಪ್ಪ ಎಲ್ಲಾರ ಒಂದ್ ಕಡೆ ಸರ್ಟಿಫಿಕೇಟ್ ಕೊಡ್ತಾರ, ಒಂದ್ 2,000 ರೂಪಾಯಿ ಕೊಟ್ರ ಆಯ್ತು, ಅದೊಂದ್ ಸರ್ಟಿಫಿಕೇಟ್ ತಗೊಂಡು ಕಾಲೇಜ್ದಾಗ ಹಾಕಿ ರಿಪೋರ್ಟ್ದಾಗ ಹಾಕಿ ಕೊಟ್ಬಿಡೋದು. ಇದೇ ಹಂಗೆ ಇಂಪ್ಯಾಕ್ಟ್ ಆಗ್ತೈತಿ ನಾಳೆ ಅವ್ರಿಗೆ. ಅದು ಆಕ್ಚುಲಿ ಇಂಪ್ಯಾಕ್ಟ್ ಆಕೈತಿ. ನಾನು ಅಲ್ಲಿಂದನ ಸ್ಟಾರ್ಟ್ ಮಾಡಿದೆ. ಆಕ್ಚುಲಿ ನಾನು ನಂದು ಇಂಟರ್ನ್ಶಿಪ್ ಒಳಗ ನಾ ಒಂದು 500-600 ಕೊಟ್ಟ ಸರ್ಟಿಫಿಕೇಟ್ ತಗೊಂಡೆ. ಬಟ್ ನಾ ವರ್ಕ್ ಮಾಡೀನಿ ಅಲ್ಲಿ. ಈಗ ಹೆಂಗಾಗ್ಯಾವ ಅಂದ್ರ ಇಂಟರ್ನ್ಶಿಪ್ ಸಂಬಂಧ ಕಂಪ್ನಿಗಳು ಚಾಲೂ ಆಗ್ಯಾವ. ನಾವ್ ಇಂಟರ್ನ್ಶಿಪ್ ಕೊಡ್ತೀವಿ, ಅಲ್ಲಿ ನೀವು ಏನು ಕಲಿದೇ ಲೈಕ್ ಕಲ್ತ್ರು ರಿಯಲ್ ವರ್ಲ್ಡ್ ಸೊಲ್ಯೂಷನ್ಸ್ ನೀವೇನು ಕಲಿದಿಲ್ಲ. ಬಟ್ ಲೈಕ್ ಕಲಿತಿರಿಲ್ಲತ್ತಲ್ಲ, ಲೈಕ್ ಓನ್ಲಿ ನೀವು ಎಫರ್ಟ್ಸ್ ಹಾಕಿರ. ಅದ ಇವು ಸ್ಟೈಫಂಡ್ ಬೇಸ್ಡ್ ಏನ್ ಇರ್ತಾವಲ್ಲ ಇಂಟರ್ನ್ಶಿಪ್, ಅವು ಆಕ್ಚುಲಿ ಹೆಲ್ಪ್ ಆಗೋದು. ಯಾಕಂದ್ರೆ ಅಲ್ಲಿ ನೀವು ಆಕ್ಚುಲಿ ಅವ್ರು ನಿಂಗೆ ಪೇ ಮಾಡತ್ತಾರಂದ್ರೆ ಯು ಆರ್ ಆಡಿಂಗ್ ರಿಯಲ್ ವ್ಯಾಲ್ಯೂ. ಸೊ ಅದ್ರ ಸಂಬಂಧ ಅವು ಆಕ್ಚುಲಿ ಮ್ಯಾಟರ್ ಆಕಾವು ಬೇರೆ ಕಂಪೇರ್ ಮಾಡಿ. ಓಕೆ, ಇವಾಗ ನಿಂದ ಏನಪ್ಪಾ ನಿಂದ ಆನ್ ಕ್ಯಾಂಪಸ್ ಆಯ್ತು, ಟೈರ್ 1 ಟೈರ್ 2 ಕಾಲೇಜ್ ಇರ್ಬೋದು. ಸೊ ಈ ಟೈರ್ 3 ಅಂತ ಕಾಲೇಜ್ ಬಂದಾಗ ಅವ್ರಿಗೆ ಆನ್ ಕ್ಯಾಂಪಸ್ ಅಪರ್ಚುನಿಟಿ ಇರಂಗಿಲ್ಲ. ಸೊ ಈ ಕಾಲೇಜಿಂದ ಇವ್ರು ಹೊರಗೆ ಹೋಗುಟ್ಲೆ ಈ ಸ್ಕಿಲ್ಸ್ ಇರಬೇಕು, ಗೋತ್ರು ಸ್ಕಿಲ್ಸ್ ಯಾವ ತರ ಅವ್ರು ಪ್ರಿಪರೇಷನ್ ಮಾಡ್ಕೋಬೇಕು. ಈಗ ನಾಳೆ ನೀನು ಇವಾಗ ಹೈಯರ್ ಮಾಡಾಕತ್ತಿ, ಈಗ ಬೇರೆ ಕಾಲೇಜ್ ಹತ್ರ ಆಫ್ ಕ್ಯಾಂಪಸ್ ಎಲ್ಲ ಬರ್ತಿರ್ತಾವ, ವಾಕಿನ್ ಅದು ತಗೋತಿರ್ತೀವಿ. ಸೊ ನಿನ್ಗೊಂದು ಐಡಿಯಾ ಇರ್ತೈತಿ, ಇದನ್ನ ಹೆಂಗ್ ಹೇಳ್ಬೋದು? ಸೊ ನಂದು ಆಕ್ಚುಲಿ ಟೈರ್ 3 ಕಾಲೇಜ್. ಅದ ಒಂದ್ ಏನ್ ಬೆನಿಫಿಟ್ ಅಪ್ಪ ಅಂದ್ರೆ ಕಾಲೇಜ್ ಬ್ಯಾಂಗ್ಳೂರ್ ಐತಿ. ಸೊ ಎಲ್ಲಾ ಕಂಪ್ನೀಸ್ ಬರಬೇಕ ಇಲ್ಲಿ. ಬಾಗಲಕೋಟೆಗೂ ಟಾಪ್ ಕಾಲೇಜ್ ಐತಿ, ಆದ್ರೂ ಅಲ್ಲಿ ಕಂಪ್ಯಾರಿಟಿವ್ಲಿ ಬ್ಯಾಂಗ್ಳೂರ್ ಕಂಪೇರ್ ಮಾಡಿದ್ರೆ ಬ್ಯಾಂಗ್ಳೂರ್ ಟೈರ್ 3 ಕಾಲೇಜಸ್ ಕಿಂತ ಕಡಿಮೆ ಹೊಂಟಾವ ಅಲ್ಲಿ ಆಕ್ಚುಲಿ ಕಂಪ್ನೀಸ್. ಯಾಕಂದ್ರೆ ಅವ್ರಿಗೆ ಇಲ್ಲೇ ಸಿಗ್ತಾರೋ ಇಲ್ಲ ಲೈಕ್ ನಿಯರ್ ಬೈ ಸಿಗ್ತಾರಂದ್ರೆ ಅವ್ರು ಅಲ್ಲಿ ಎಫರ್ಟ್ಸ್ ಹಾಕಿ ಅಲ್ಲಿ ತನ ಹೋಗುದ್ರಾಗ ಅಷ್ಟೊಂದು ಇದಿರೋದಿಲ್ಲ. ಸೊ ಅಲ್ಲಿ ಟಾಪ್ ಕಾಲೇಜ್ ಇದ್ರು ಒಮ್ಮೊಮ್ಮೆ ಅಪರ್ಚುನಿಟಿ ಕಂಪನೀಸ್ ಕಡಿಮೆ ಬರ್ತಾವ. ಹಿಂಗಾಗಿ ಸ್ಕಿಲ್ಸ್ ಏನ್ ಬೇಕಂದ್ರೆ ಇವು ಪ್ರಾಜೆಕ್ಟ್ಸ್ ಫಸ್ಟ್ ಮಾಡೇ ಇರ್ಬೇಕು, ಆಮೇಲೆ ಅದನ್ನ ಡೆಪ್ಲಾಯ್ ಮಾಡಿರ್ಬೇಕು. ಬರೀ ಲೈಕ್ ಲೋಕಲ್ ಮಾಡಿ ಯೂಸ್ ಇಲ್ಲ, ಡೆಪ್ಲಾಯ್ ಮಾಡ್ಬೇಕು. ಲೈಕ್ ಲಾಸ್ಟ್ ಲೆವೆಲ್ಗೆ ರೀಚ್ ಆಗ. ಲಾಸ್ಟ್ ಲೆವೆಲ್ ಅಂದ್ರೆ ನೀವು ಆಕ್ಚುಲಿ ನಿಮ್ ಪ್ರಾಬ್ಲಮ್ ಅಟ್ ಲೀಸ್ಟ್ ಸಾಲ್ವ್ ಮಾಡಕತ್ತಿರ್ಬೇಕು, ಬೇರೆದವ್ರು ಮಾಡತ್ತಿರ್ಲಿಲ್ಲ. ಡೆಮೋ ಪ್ರಾಜೆಕ್ಟ್ಸ್ ಇಲ್ಲ ಕ್ಲೋನ್ ಪ್ರಾಜೆಕ್ಟ್ಸ್ ಇದ್ರು ನಡೀತೈತಿ. ಆದ್ರ ಲೈಕ್ ಪ್ರಾಜೆಕ್ಟ್ಸ್ ಇರ್ಬೇಕು ಸ್ವಲ್ಪ ವೆಲ್ ಚಲೋ UI ಸ್ವಲ್ಪ ಅದೆಲ್ಲ. ಅದ್ ಬಿಟ್ರ ಇವು ಕಮ್ಯುನಿಕೇಶನ್ ಸ್ಕಿಲ್ ಅವೆಲ್ಲ ಅಗೇನ್ ಸಾಫ್ಟ್ ಸ್ಕಿಲ್ ಮ್ಯಾಟರ್ ಆಗತ್ತಾವ. ಇವು ಮೇನ್ಲಿ ಲೈಕ್ ಲಿಸ್ಟ್ ಕೊಡ್ಬೇಕಂತಂದ್ರ ನಾ ಸಜೆಸ್ಟ್ ಮಾಡೋದು ಎಲ್ಲರಿಗೂ ಲೈಕ್ ಜೂನಿಯರ್ಸ್ಗಾಗ್ಲಿ ಯಾರಿಗೆ ಸಜೆಸ್ಟ್ ಮಾಡೋದು. ಸೊ ಇವೊಂದು ಲೈಕ್ 3-4 ಡೊಮೇನ್ಸ್ ಇರ್ತಾವ ನಿಮ್ಗೆ ಆಕ್ಚುಲಿ ಚೂಸ್ ಮಾಡಕ್ಕೆ. ಒಂದು ವೆಬ್ ಡೆವಲಪ್ಮೆಂಟ್ ಆಯ್ತು, ಒಂದು ಆಪ್ ಡೆವಲಪ್ಮೆಂಟ್ ಆಯ್ತು, ಇನ್ನೊಂದು AI and ML ಆಯ್ತು, ಮೇ ಬಿ ಇನ್ನೊಂದು ಡೇಟಾ ಅನಲಿಸ್ಟ್, ಕ್ಲೌಡ್, ನೆಟ್ವರ್ಕಿಂಗ್. ಇವೊಂದು ಸ್ವಲ್ಪ ಕ್ಲೌಡ್ ನೆಟ್ವರ್ಕಿಂಗ್ ಒಳಗೆ ನಿಮ್ಗೆ ಜಾಸ್ತಿ ಒಮ್ಮೆ ಫ್ರೆಶರ್ಸ್ ಆಗಿ ಸಿಗುದಿಲ್ಲ. ಸೊ ಇವು ಮೇನ್ಲಿ 3-4 ಇರ್ತಾವಲ್ಲ, ಇದ್ರಾಗ ಯಾವ್ದಾರೆ ಒಂದ್ ಸ್ವಲ್ಪ ಪಿಕ್ ಮಾಡಿ ಅದ್ರಾಗ ಜಾಸ್ತಿ ಪ್ರಾಜೆಕ್ಟ್ ಮಾಡಿ ಸೊ ನೀವು ಶೋಕೇಸ್ ಮಾಡ್ರೆ ನಿಮ್ಗೆ ಆರಾಮ್ ಸಿಗತೈತೆ.
ಓಕೆ, ಇವಾಗ ಥರ್ಡ್ ಇಯರ್ ಇದ್ದವ್ರಿಗೆ ಇಂಟರ್ನ್ಶಿಪ್ ಐತಿ, ಅಥವಾ BCA ಇದ್ದವ್ರಿಗೆ ಐತಿ, ಆಮೇಲೆ MCA ಇದ್ದವ್ರಿಗೆ ಇರತ್ತೈತಿ ಇಂಟರ್ನ್ಶಿಪ್ ಅಂತ ಬಂದಾಗ. ಸೊ ಇವ್ರು ಯಾವ ತರ ಎಲ್ಲಿ ಹೋಗಿ ಅಪ್ಲೈ ಮಾಡ್ಬೇಕು, ಯಾವ ತರ ಸ್ಕಿಲ್ಸ್ ರೆಸ್ಯೂಮೆ ಸೊ ಒಂದ್ 2-3 ಪ್ಲಾಟ್ಫಾರ್ಮ್ ಅದಾವ. ಒಂದ್ ಲಿಂಕ್ಡ್ಇನ್ ಅಂತ ಐತೆ, ಲಿಂಕ್ಡ್ಇನ್ ದಾಗ ಮಾಡ್ಬೋದು, ಅಪ್ಲೈ ಮಾಡ್ಬೋದು ಜಾಬ್ಸ್ ಇಂಟರ್ನ್ಶಿಪ್. ಇನ್ನ ಒಂದು ಸ್ಪೆಸಿಫಿಕ್ ಫಾರ್ ಇಂಟರ್ನ್ಸ್ ಅಂದ್ರೆ ಇಂಟರ್ನ್ ಶಾಲಾ ಅಂತ ಒಂದೈತಿ, ಇಂಟರ್ನ್ ಶಾಲಾ ಒಳಗೆ ಅಪ್ಲೈ ಮಾಡ್ಬೋದು. ಇಂಡೀಡ್ ಐತಿ, ನೌಕರಿ ಐತಿ, ಈ ಒಂದ್ 2-3 ಪ್ಲಾಟ್ಫಾರ್ಮ್ ಇವು. ಆದ್ರೆ ಮೇನ್ಲಿ ಪ್ರೊಫೆಷನಲ್ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಇದ್ದವ್ರು ನೋಡ್ತಾರೆ. ಅದ್ರ ಲಿಂಕ್ಡ್ಇನ್ ಮತ್ತೆ ಇಂಟರ್ನ್ ಶಾಲಾ ಇವೆಲ್ಲ ಮೇನ್ಲಿ ಫಾರ್ ಲೈಕ್ ಫ್ರೆಶರ್ಸ್ ಸ್ಟೂಡೆಂಟ್ಸ್. ಫ್ರೆಶರ್ಸ್ ಅಂತ ಬಂದಾಗ ಇವಾಗ ಎಕ್ಸ್ಪೀರಿಯನ್ಸ್ ಒಂದು ರೆಸ್ಯೂಮೆ ಬೇರೆನೇ ಇರ್ತೈತಿ, ನಿಮ್ ನೋಡೇ ಇರ್ತೀರಿ ನೀವು ಹೈರ್ ಮಾಡೋ ಮುಂದೆ. ಸೊ ಫ್ರೆಶರ್ಸ್ ಅಂತ ಬೇರೆನೇ ಇರ್ತೈತಿ. ಇವು ಸ್ಕಿಲ್ಸ್ ಈ ರೆಸ್ಯೂಮೆದಾಗ ಇರಬೇಕಪ್ಪ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಯಾವ ತರ ಅವ್ರಿಗೆ ಹೇಳ್ಬೋದು. ಸೊ ನಾ ಹೇಳ್ದಂಗ ಫಸ್ಟ್ ನಾವು ನೋಡೋದಂದ್ರ ಗಿಟ್ ಹಬ್ ದಾಗ ವರ್ಕ್ ಮಾಡ್ಯಾನಿಲ್ಲ ಗಿಟ್ ಹಬ್. ಯಾಕಂದ್ರೆ ಈಗ ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ಸ್ ಮಾಡ್ಬೇಕಂದ್ರೆ ಗಿಟ್ ಹಬ್ ಬೇಕು. ಯಾಕಂದ್ರ ಒಬ್ಬ ವರ್ಕ್ ಮಾಡ್ತಿರೋದಿಲ್ಲ, ನಾವು ಟೀಮ್ ಜೊತೆ ವರ್ಕ್ ಮಾಡ್ತಿರ್ತೀವಿ. ಗಿಟ್ ಹಬ್ ಕಾನ್ಸೆಪ್ಟ್ಸ್ ಅಲ್ಲಿ ಬಹಳ ಇಂಪ್ಲಿಮೆಂಟೇಷನ್. ಸೊ ಗಿಟ್ ಹಬ್ ದಾಗ ಫಸ್ಟ್ ಹೋಗೋದ ಗಿಟ್ ಹಬ್ ಪ್ರೊಫೈಲ್ ಅಲ್ಲಿ ಮಾಡಿ. ಅದ್ ಬಿಟ್ರ ನಾವು ಸ್ಕಿಲ್ಸ್ ನೋಡೋದಿಲ್ಲ ಅಷ್ಟೊಂದ್ ಜಾಸ್ತಿ ನೋಡ್ತೀವಿ, ಇಲ್ಲತ್ತಲ್ಲ ಅಫ್ಕೋರ್ಸ್ JD ಪ್ರಕಾರ ಏನಿರುತ್ತೆ ಅದ ಸ್ಕಿಲ್ಸ್ ಬೇಕು. ಅದ ಸ್ಕಿಲ್ಸ್ ಕಿಂತ ಜಾಸ್ತಿ ಮ್ಯಾಟರ್ ಆಗೋದಂದ್ರ ಡಿಪ್ಲಾಯ್ ಮಾಡಿದ್ ಲಿಂಕ್, ಸೊ ಅದನ್ನ ಅಟ್ಯಾಚ್ ಮಾಡಿದ್ವಿ ಅಂದ್ರ ಅದೊಂದು ಹೆಲ್ಪ್ಫುಲ್ ಆಗತ್ತೆ ನೀವು ಮಾಡ್ಯಾನ ಪಾರ್ಟಿ. ಸೊ ಸ್ಕಿಲ್ಸ್ JD ನ ಏನಿರುತ್ತೆ ಅದ ಆಲ್ಮೋಸ್ಟ್ ಇರಾಕ್ ಟ್ರೈ ಮಾಡ್ಬೇಕು. ಅದ್ ಬಿಟ್ರ ಲೈಕ್ ಆಕ್ಚುಲಿ ಡಿಪೆಂಡ್ಸ್ ಅದ ಯಾವ ರೋಲಿಗೆ ಹೈರ್ ಮಾಡತ್ತೀವಿ ಸ್ಕಿಲ್ಸ್. ಈಗ ಫುಲ್ ಸ್ಟಾಕ್ ಮಾಡತ್ತಿದ್ವಿ ಅಂದ್ರ ಮೇ ಬಿ ಒಂದೊಂದ್ ಕಂಪ್ನಿ ಜಾವಾ ಫುಲ್ ಸ್ಟಾಕ್ ಮಾಡ್ತಾವ, ಇನ್ನೊಂದ್ ಕಂಪ್ನಿ ಮರ್ನ್ ಸ್ಟಾಕ್ ಮಾಡ್ತಾವ. ಸೊ ಅದ್ ಆಕ್ಚುಲಿ ಅವ್ರ ಮೇಲೆ ಡಿಪೆಂಡ್ ಆಗತ್ತೆ. ಸೊ ಅಟ್ ಲೀಸ್ಟ್ ಒಂದ್ ಟೆಕ್ನಾಲಜಿ ಗೊತ್ತಿರ್ಬೇಕು ನಿಮ್ಗೆ, ಮತ್ತೆ ಇನ್ನೊಂದ್ ಟೆಕ್ನಾಲಜಿ ಅಡಾಪ್ಟ್ ಆಗಕ್ ರೆಡಿ ಇರ್ಬೇಕು. ಇವಾಗ ನೀ ಟ್ರೆಂಡಿಂಗ್ ಟೆಕ್ನಾಲಜಿ ಮೇಲೆ ವರ್ಕ್ ಮಾಡಕಂತ ಅಂತ ಗೊತ್ತ, ಮಾನ್ ಸ್ಟಾಕ್ ಮೇಲೆ. ಸೊ ಮಾನ್ ಸ್ಟಾಕ್ ಬಗ್ಗೆ ಒಂದ್ ಸ್ವಲ್ಪ ಜನಕ್ಕೆ ಗೊತ್ತಿಲ್ಲ, ಬರೀ HTML CSS JavaScript ನಮ್ಮ ಮಂದಿಗೆ ಅಂತ ಇಷ್ಟ ಗೊತ್ತ. ಸೊ ಮಾನ್ ಸ್ಟಾಕ್ ಬಗ್ಗೆ ಇದು ಇವಾಗ ಹೆಂಗ್ ಟ್ರೆಂಡ್ ಐತಿ ಮತ್ತೆ ಈಗ ಒಂದ್ ಸ್ವಲ್ಪ ಜನ ನನಗೆ ಕೇಳ್ತಿರ್ತಾರ, BCA ಮುಗ್ದವ್ರಾತು, MCA ಮುಗ್ದವ್ರಾತು, ಈಗ ಇಂಜಿನಿಯರಿಂಗ್ ಮುಗ್ದವ್ರ ನಮ್ ಸೈಡ್ ದವ್ರ, ಈಗ ನಾ ಬೆಂಗಳೂರಿಗೆ ಬಂದ್ ಕೋರ್ಸ್ ಮಾಡ್ಬೇಕನ್ನತೀನಿ. ಸೊ ಯಾವ ಚೂಸ್ ಮಾಡ್ಲಿ, ಇದೊಂದು ಇದ್ರ ಬಗ್ಗೆ ಏನ್ ಹೇಳ್ಬೋದು? ಸೊ ಮೇನ್ಲಿ ಏನ್ ಹೇಳೋದಪ್ಪ ಅಂದ್ರ ಈ ಮಾನ್ ಸ್ಟಾಕ್ ಅಂದ್ರ ಅದ್ರ ಫುಲ್ ಫಾರ್ಮ್ ಏನಂದ್ರ MongoDB, ಎಕ್ಸ್ಪ್ರೆಸ್, ರಿಯಾಕ್ಟ್, Node.js. ಇದು ಆಕ್ಚುಲಿ ಅದ್ರ ಫುಲ್ ಫಾರ್ಮ್. ಸೊ ಇದು ಆಕ್ಚುಲಿ ಮಾನ್ ಸ್ಟಾಕ್ ಅಂತ ಒಬ್ಬೊಬ್ರು ಇದೇನ ಡೇಟಾಬೇಸ್ ಪೋಸ್ಟ್ಗ್ರೆಸ್ ಯೂಸ್ ಮಾಡಿರ್ತಾರೆ, SQL MongoDB ನ ಯೂಸ್ ಮಾಡ್ಬೇಕಂತಿಲ್ಲ. ಸೊ ಇವೆಲ್ಲ ಸ್ವಿಚ್ ಆಗಿರ್ತಾವ. ಒಮ್ಮೆ ರಿಯಾಕ್ಟ್ ಫ್ರಂಟ್ ಎಂಡ್ ಯೂಸ್ ಮಾಡಿ ಫಾಸ್ಟ್ API ಬ್ಯಾಕ್ ಎಂಡ್ ಯೂಸ್ ಮಾಡ್ತಿರ್ತಾರೆ. ಸೊ ಇವೆಲ್ಲ ಸ್ವಿಚ್ ಹಾಕೋತಿರ್ತಾವ. ಸೊ ಮೇನ್ಲಿ ರಿಯಾಕ್ಟ್ ಬೇಸ್ಡ್ ಅಪ್ಲಿಕೇಶನ್ಸ್ ಇದ್ರ ಅದು ಆಕ್ಚುಲಿ ಮರ್ನ್ ಸ್ಟಾಕ್ ತರ ಆಲ್ಮೋಸ್ಟ್ ಎಲ್ಲ. ಸೊ ಈಗೆಲ್ಲ ನನ್ಗ ಅನ್ಸಿರ ಮಟ್ಟಿಗೆ ಯಾರು HTML CSS ಯೂಸ್ ಮಾಡೋದಿಲ್ಲ ಅನಿಸ್ತಾ ಇರುತ್ತೆ. ಆದ್ರೂ ಲೈಕ್ ಮಾಡತ್ತಿದ್ರ ಲೈಕ್ ಐ ಡೋಂಟ್ ನೋ, ಯಾಕಂದ್ರ ಫ್ರೇಮ್ ವರ್ಕ್ಸ್ ಅದಾವ. ಸೊ ನಾವ್ ಹೆಂಗ್ ಇವಾಲ್ವ್ ಆಗತ್ತೀವಿ ಅಂದ್ರೆ ಫಸ್ಟ್ ಮಷಿನ್ ಲೆವೆಲ್ ಕೋಡ್ ಬರಿತಿದ್ವಿ, ಅದಾದ್ಮೇಲೆ HTML CSS ಲೈಕ್ ಹೈ ಲೆವೆಲ್ ಹಾಕೋತ ಹೋಗೈತಿ. ಸೊ HTML CSS ಆಗಿಂದ ಈಗ ಏನಪ್ಪಾ ರಿಯಾಕ್ಟ್ ಬಂದೈತಿ. ಈಗಿನ ಜನ ಏನಂತ ಅಂದ್ರೆ ಇಂಗ್ಲಿಷ್ ನೀವು ಕೋಡಿಂಗ್ ಲ್ಯಾಂಗ್ವೇಜ್ ಅಂತ, ಬಿಕಾಸ್ ಯು ಆರ್ ಗಿವಿಂಗ್ ಪ್ರಾಂಪ್ಟ್, ಅದು ಕೋಡ್ ಮಾಡೋದೈತಿ. ಸೊ ಇಂಗ್ಲಿಷ್ ಹೊಸ ಕೋಡಿಂಗ್ ಲ್ಯಾಂಗ್ವೇಜ್ ಅಂತ. ಸೊ ರಿಯಾಕ್ಟ್ ಒಳಗ ಅದು ಬಿಲ್ಡ್ ಮಾಡಬೇಕು. ರಿಯಾಕ್ಟ್ ಆಗ್ಲಿ, ಆಂಗ್ಯುಲರ್ JS ಆಗ್ಲಿ, ನೆಕ್ಸ್ಟ್ JS ಆಗ್ಲಿ, ಇನ್ನ ಹೊಸ ರಿಮಿಕ್ಸ್ ಅಥವಾ ಒಂದೈತಿ. ಸೊ ಹೊಸ ಇವು ಫ್ರೇಮ್ ವರ್ಕ್ಸ್ ಬರತ್ತವ. ಸೊ ಅವ್ನ ಯೂಸ್ ಮಾಡಿ ಪ್ರಾಜೆಕ್ಟ್ ಮಾಡೋದು ಬೆಟರ್. ಈಗ HTML CSS ಅಂದ್ರ ಲೈಕ್ ಆಲ್ಮೋಸ್ಟ್ ಅವ್ರಿಗೆ ಗೊತ್ತಾಗ್ಬಿಡ್ತೈತಿ, ಸ್ಕಿಲ್ಸ್ ಅಷ್ಟೊಂದು ಹೈ ಲೆವೆಲ್ ಇಲ್ಲ. ಈಗ ಮೇನ್ಲಿ ಫುಲ್ ಸ್ಟಾಕ್ ಅಂತ ಬಂದಾಗ ನಾನು ಆಸ್ ಅ ಫುಲ್ ಸ್ಟಾಕ್ ಡೆವಲಪರ್, ಸೊ ಇವಾಗ ಒಬ್ಬೊಬ್ರು ಸ್ಟೂಡೆಂಟ್ಸ್ ಇವಾಗ ಕಾಲ್ ಇಡ್ತಿರ್ತಾರ ಆಸ್ ಅ ಬಿಗಿನರ್. ಫುಲ್ ಸ್ಟಾಕ್ ಅಂದ್ರೆ ಏನ್ಪಾ, ನಾ ಇದ್ರೊಳಗ ಏನ್ ಕಲಿಬೇಕು? ಒಬ್ಬೊಬ್ರು ಏನ್ ಮಾಡ್ತಾರ, ಫ್ರೀ ರಿಸೋರ್ಸಸ್ ನೋಡ್ಬೇಕಂತ ಹೇಳಿ, ಇದು ಗುಡ್, ಅವ್ರಿಗೆ ಒಂದ್ ಲ್ಯಾಕ್ ಬಂದಿರ್ತದೆ, ಯೂಟ್ಯೂಬ್ ನೋಡ್ಕೊಂತ ಹೋಗ್ತೇನೆ ಅಂತ ಹೇಳಿ. ಸೊ ಯೂಟ್ಯೂಬ್ ಅವರು ಫ್ರಂಟ್ ಎಂಡ್ ಬ್ಯಾಕ್ ಎಂಡ್ ಈ ತರ, ಬಟ್ ಇನ್ನೂ ಅವ್ರಿಗೆ ಏನ್ ಕಲಿಬೇಕು ಗೊತ್ತಿರಂಗಿಲ್ಲ, ಓವರ್ ವ್ಯೂ ಗೊತ್ತಿರಂಗಿಲ್ಲ. ಸೊ ಫುಲ್ ಸ್ಟಾಕ್ ಅಂದ್ರೆ ಏನ್ ಆಕ್ಚುಲಿ? ಸೊ ಅವ್ರು ಏನ್ ಕಲಿಬಹುದು, ಏನೇನ್ ಕಲ್ತ್ಕೋರಿ ಫುಲ್ ಸ್ಟಾಕ್ ಒಳಗ ಅಂತ? ಸೊ ಫುಲ್ ಸ್ಟಾಕ್ ಒಳಗೆ ಬೇಸಿಕಲಿ ಫ್ರಂಟ್ ಎಂಡ್ ಬ್ಯಾಕ್ ಎಂಡ್ ಡೇಟಾಬೇಸ್ ಅಂತ 3 ಪಾರ್ಟ್ಸ್ ಬರ್ತಾವ. ಇನ್ನೊಂದ್ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ರೆ ಡೆವಾಪ್ಸ್ ಬರ್ತದೆ, ಡಿಪ್ಲಾಯ್ ಮಾಡೋದು ಹೆಂಗ ಏನಂತ. ಸೊ ಫ್ರಂಟ್ ಎಂಡ್ ಒಳಗೆ ನಿಮ್ಗೆ ಹೊಸ ಫ್ರೇಮ್ ವರ್ಕ್ HTML CSS ಅದೇನಂದ್ರ ಯೂಸರ್ ಬ್ರೌಸರ್ ಒಳಗೆ ರನ್ ಆಗೋದು. ಈಗ ಯಾವ್ದೋ ಒಂದು ವೆಬ್ಸೈಟ್ ಹೋಗಿ ಅಂದ್ರೆ ಆ ಫ್ರಂಟ್ ಎಂಡ್ ಒಳಗೆ ನೀವು ಏನ್ ನೋಡ್ತಿರ್ತೀರಿ ಅದು ಆಕ್ಚುಲಿ ಅದು ಫ್ರಂಟ್ ಎಂಡ್. ಬ್ಯಾಕ್ ಎಂಡ್ ಏನಪ್ಪಾ ಅಂದ್ರೆ ನೀವು ಅಲ್ಲೆಲ್ಲ ಬಿಸ್ನೆಸ್ ಲಾಜಿಕ್ ಬರುತ್ತೆ. ಏನಪ್ಪಾ ಅಂದ್ರೆ ಈಗ ಊಬರ್ ಇರ್ಬೋದಲ್ಲ, ಅಲ್ಲಿ ಊಬರ್ದ ಮೇನ್ ಲಾಜಿಕ್ ಏನಪ್ಪಾ, ಈಗ ಒಬ್ಬ ಯಾವ್ರೆ ಇದನ್ನ ಈ ಪಾಯಿಂಟ್ ಇಂದ ಈ ಪಾಯಿಂಟ್ ಬುಕ್ ಮಾಡಿ ಅಂದ್ರೆ ಅದ್ರ ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡಿ ಅದ್ರ ಫೇರ್ ಹೇಳೋದು, ಎಷ್ಟು ಪ್ರೈಸ್ ಐತಿ. ಸೊ ಇವೆಲ್ಲ ಮೇನ್ಲಿ ಹೈ ಕ್ಯಾಲ್ಕುಲೇಷನ್ ಎಲ್ಲ ಬ್ಯಾಕ್ ಎಂಡ್ ಒಳಗೆ ಇವೆಲ್ಲ ಸೆಕ್ಯೂರ್ ಇರ್ತಾವ. ಸೊ ಇದು ಫ್ರಂಟ್ ಎಂಡ್. ಬ್ಯಾಕ್ ಎಂಡ್ ಡೇಟಾಬೇಸ್ ಏನಪ್ಪ ಅಂದ್ರ ನಾ ಯೂಸರ್ ಆಗಿ ಒಂದ್ಸಲ ಲಾಗಿನ್ ಆಗಿ ಹೋಗೇನಂತ ಅಂದ್ರ ನಾ ಎವ್ರಿ ಟೈಮ್ ರಿಫ್ರೆಶ್ ಮಾಡಿ, ಈಗ ಇನ್ಸ್ಟಾಗ್ರಾಮ್ ನಂದು ಪ್ರೊಫೈಲ್ ಐತಿ,
ಆ ಪ್ರೊಫೈಲ್ದಾಗ ನಾ ಅಲ್ಲಿ ಹೋದ್ನಿ ನಾನು ಯಾವ ಪೋಸ್ಟ್ ಇಲ್ಲಪ್ಪ ಅಂತಂದ್ರ ನಾ ಅಪ್ಲೋಡ್ ಮಾಡೇನಿ ಯಾವ್ದು ಪೋಸ್ಟ್ ಇಲ್ಲ ಅಂತಂದ್ರ ಅಲ್ಲಿ ಪರ್ಸಿಸ್ಟ್ ಆಗಿಲ್ಲ ಅಂದ್ರೆ ಡೇಟಾ ಸ್ಟೋರ್ ಆಗಿಲ್ಲ ನನಗ ಸೊ ಅದ್ರ ಸಂಬಂಧ ಡೇಟಾ ಸ್ಟೋರ್ ಮಾಡಕ್ ಪರ್ಸಿಸ್ಟ್ ಮಾಡಕ್ ಡೇಟಾ ಬೇಸ್ ಯೂಸ್ ಮಾಡ್ತೀನಿ ನಾ ಯಾವ ಪ್ರೊಫೈಲ್ ಯಾವ ಫೋಟೋ ಅಪ್ಲೋಡ್ ಮಾಡೇನಿ ಏನಾಗ್ತದೆ ಸೊ ಇದು ಡೇಟಾ ಬೇಸ್ ಡೆಪ್ಲಾಯ್ಮೆಂಟ್ ಅಂದ್ರ ನೀವು ಫ್ರಂಟ್ ಎಂಡ್ ಬ್ಯಾಕ್ ಎಂಡ್ ಇವನ್ನೆಲ್ಲ ಲೋಕಲ್ ಹೋಗಿ ಮಾಡ್ತೀವಿ ಲೋಕಲ್ ಅಂದ್ರೆ ನಿಮ್ಮ ಮಷಿನ್ ಒಳಗೆ ನಿಮ್ಗೆ ಅಷ್ಟ ನೋಡ್ಬೋದು ಅದನ್ನ ಅದಕ್ಕ ಬೇರೆ ಕಡೆ ಡೆಪ್ಲಾಯ್ ಅಂದ್ರೆ ಅಟ್ರಿಗೂ ಆಕ್ಸೆಸ್ ಇರ್ಬೇಕಂದ್ರ ನಿಮ್ ಲ್ಯಾಪ್ಟಾಪ್ ಒಳಗೆ ರನ್ ಮಾಡ್ಕೋತಾನ ಅಷ್ಟ್ರಿಗೂ ಆಕ್ಸೆಸ್ ಮಾಡ್ಬೋದು ಬಟ್ ಯು ಕಾನ್ ಕೀಪ್ ಯುವರ್ ಲ್ಯಾಪ್ಟಾಪ್ ಆಲ್ವೇಸ್ ಆನ್ ಅದನ್ನ ಯಾವಾಗ ಆನ್ ಇಡಕ್ ಆಗಿಲ್ಲ ಸೊ ಅಲ್ಲಿ ಸರ್ವರ್ಸ್ ಇರ್ತಾವ ಲೈಕ್ ಕಾನ್ಸೆಪ್ಟ್ ಲೈಕ್ AWS GCP Azure ಇಲ್ಲೆಲ್ಲ ಅವು ಮ್ಯಾಟರ್ ಆಗ್ತಾವ ಸೊ ಅದ್ರಾಗ ನೀವು ಡೆಪ್ಲಾಯ್ ಮಾಡ್ತೀರಿ ಅವ್ರ ಸರ್ವರ್ಸ್ ರನ್ ಆಗಿರ್ತಾವ ಅವರೆಲ್ಲ ಅದನ್ನ ಹ್ಯಾಂಡಲ್ ಮಾಡ್ತಾರೆ ನಿಮ್ ಸಂಬಂಧ ಸೊ ನಿಮ್ ಪ್ರಾಜೆಕ್ಟ್ಸ್ ಅಲ್ಲಿ ಡೆಪ್ಲಾಯ್ ಮಾಡ್ತೀರಿ ಸೊ ಎವ್ರಿ ಒನ್ ಕ್ಯಾನ್ ಆಕ್ಸೆಸ್ ಓಕೆ ಇವಾಗ 3 ಪಾರ್ಟ್ ಆಯ್ತು ಸೊ ನಂದೊಂದು ಪರ್ಸನಲ್ ಕ್ವಶನ್ ಅಂದ್ರ ಇವಾಗ ಫ್ರಂಟ್ ಅಂಡ್ ಬ್ಯಾಕ್ ಎಂಡ್ ಡೆಪ್ಲಾಯ್ಮೆಂಟ್ ನಮ್ಗೆಲ್ಲ ಗೊತ್ತೈತಿ ರೈಟ್ ಸೊ API ಅಂತ ಬಂದಾಗ ಇದು ಎಲ್ಲ ಕಲಿಬೇಕು APIs ಅಥೆಂಟಿಕೇಶನ್ ರೈಟ್ ಸೊ ಇದೆಲ್ಲಾನು ಕಲಿಬೇಕು ಆಸ್ ಅ ಫ್ರೆಶರ್ ಏನ್ ಇಷ್ಟು ಗೊತ್ತಿದ್ರ ಸಾಕು ಇಷ್ಟು ಗೊತ್ತಿದ್ರೆ ಎನಫ್ ಅಲ್ಲ ಅನಿಸ್ತೈತಿ ನಂಗೆ ಯಾಕೋ ಆಕ್ಚುಲಿ API ಗೊತ್ತಿರ್ಬೇಕು ಅದ ಬೇಸ್ ಬ್ಯಾಕ್ ಎಂಡ್ ಮೇಜರ್ ಬೇಸ್ ಅಂದ್ರೆ API ಅಂದ್ರೆ ಏನು API ಕೀಸ್ ಅಂದ್ರೆ ಏನು ಆಕ್ಸೆಸ್ ಟೋಕನ್ ಅಂದ್ರೆ ಏನು ರಿಫ್ರೆಶ್ ಟೋಕನ್ ಅಂದ್ರೆ ಏನು ನಾವು ಕೇಳೋ ಫಸ್ಟ್ ಕ್ವಶನ್ ಆಲ್ಮೋಸ್ಟ್ ಇವ ಲೈಕ್ ಅಥೆಂಟಿಕೇಶನ್ ಫ್ಲೋ ಹೇಳು ಫ್ರಂಟ್ ಎಂಡ್ ಇಂದ ಬ್ಯಾಕ್ ಎಂಡ್ ಹೆಂಗ್ ಆಗೈತಿ JWT ಟೋಕನ್ ಅಂದ್ರೆ ಏನು SSO ಕನೆಕ್ಷನ್ ಹೆಂಗ್ ಮಾಡ್ತೀವಿ ಸೊ ಇವೆಲ್ಲ ಫ್ಲೋ ಗೊತ್ತಿರ್ಬೇಕು ನಾ ಹೈ ಲೆವೆಲ್ ಫ್ರಂಟ್ ಎಂಡ್ ಅಂದ್ರೆ ಏನು ಬ್ಯಾಕ್ ಎಂಡ್ ಅಂದ್ರೆ ಏನು ಲೈಕ್ ನಾನ್ ಟೆಕ್ನಿಕಲ್ ಅಂಡರ್ಸ್ಟ್ಯಾಂಡಿಂಗ್ ಒಳಗೆ ಹೇಳಿ ಸೊ ಇವೆಲ್ಲ ಮೇನ್ಲಿ ಟೆಕ್ನಿಕಲ್ ಹೋದ್ರೆ ಇವು API ಗೊತ್ತಿರ್ಬೇಕು API ಕೀ ಅಂದ್ರೆ ಗೊತ್ತಿರ್ಬೇಕು ಹೆಂಗ್ ವರ್ಕ್ ಆಗತಿ ಏನು ವರ್ಕ್ ಆಗತಿ ಇವೆಲ್ಲ ಲೈಕ್ ಗೊತ್ತೇ ಇರ್ಬೇಕು ಓಕೆ ಇವಾಗ ಫುಲ್ ಸ್ಟ್ಯಾಕ್ ಅಂತ ಬಂದಾಗ ಜಾಬ್ ಅಪರ್ಚುನಿಟಿ ಒಳಗ ಫ್ರಂಟ್ ಎಂಡು ಅಪ್ಲೈ ಮಾಡ್ಬೋದು ಬ್ಯಾಕ್ ಎಂಡು ಅಪ್ಲೈ ಮಾಡ್ಬೋದು ಈ ತರ ಫ್ರೆಶರ್ಸ್ಗೆ ಫುಲ್ ಸ್ಟ್ಯಾಕ್ ತಗೋದ್ರಿಂದ ಹೆಂಗ್ ಯೂಸ್ ಆಗ್ಬೋದು ಅಂತ ಒಂದ್ ಸ್ವಲ್ಪ ಮೋಸ್ಟ್ ಯೂಸ್ ಐತಪ್ಪ ಅಂತ ಫುಲ್ ಸ್ಟ್ಯಾಕ್ ಅಂದ್ರೆ ನಿಮ್ ಸ್ಕಿಲ್ಸ್ ಆಕ್ಚುಲಿ ಲೈಕ್ ಡೈವರ್ಸಿಟಿ ಇರ್ತಾವ ಸೊ ಬೋತ್ ಫ್ರಂಟ್ ಎಂಡ್ ಮ್ಯಾಟರ್ ಆಗ್ತಿರ್ತದೆ ಫ್ರಂಟ್ ಎಂಡ್ ಮಾಡಿರ್ತದೆ ಬ್ಯಾಕ್ ಎಂಡ್ ಮಾಡ್ತಿರ್ತೀವಿ ಸೊ ಹಿಂಗಾಗಿ ನಿಮ್ ಕಡೆ ಡೈವರ್ಸ್ ಸ್ಕಿಲ್ ಇರ್ತಾವ ಬ್ಯಾಕ್ ಎಂಡ್ ಇಂದ ಏನ್ ಬರೋದೈತೆ ಅಂಡರ್ಸ್ಟ್ಯಾಂಡಿಂಗ್ ಇರ್ತೈತಿ ಫ್ರಂಟ್ ಎಂಡ್ ಇಂದ ಏನ್ ಆಗತ್ತೆ ಅಂಡರ್ಸ್ಟ್ಯಾಂಡಿಂಗ್ ಇರ್ತೈತಿ ಸೊ ಅದೊಂದು ಡೈವರ್ಸ್ ಸ್ಕಿಲ್ ಬರೀ ಫ್ರಂಟ್ ಎಂಡ್ ಹೋಗ್ಬೋದಿಲ್ಲತ್ತಲ್ಲ ಅಲ್ಲಿ ಮತ್ ಡೆಪ್ತ್ ಒಳಗೆ ಬೇರೆ ಕಾನ್ಸೆಪ್ಟ್ಸ್ ಬರ್ತಾವ UI UX ಹೆಂಗ್ ಎನ್ಹಾನ್ಸ್ ಮಾಡ್ತೀವಿ ಫೈನ್ ಲೈಕ್ ಬರೀ ಅದ್ರಾಗ ಹೋಗೋಣ ಡೀಪ್ ಒಳಗೆ ಹೋಗ್ಬೋದ ಅವ್ರ ಎಲ್ಸ್ ನಾರ್ಮಲ್ ಅವಾಗ ನಾವು ಫ್ರಂಟ್ ಎಂಡ್ ಬ್ಯಾಕ್ ಎಂಡ್ ಎರಡು ಮಾಡ್ಕೊಂಡು ಮ್ಯಾನೇಜಬಲ್ ಅಂದ್ರೆ ಅದು ಫೈನ್ ಬ್ಯಾಕ್ ಎಂಡ್ ಹೋಗೋದ್ರೆ ಅದನ್ನ ಆಪ್ಟಿಮೈಸ್ ಹೆಂಗ್ ಮಾಡೋದು ಲೈಕ್ ಆರ್ಕಿಟೆಕ್ಚರ್ ಹೆಂಗ್ ಮಾಡೋದು API ಹೆಂಗ್ ಆಪ್ಟಿಮೈಸ್ ಮಾಡೋದು SQL ಕ್ವೆರಿ ಆಪ್ಟಿಮೈಸ್ ಮಾಡೋದು ಇವೆಲ್ಲ ಬರ್ತಾವ ಸೊ ಲೈಕ್ ಆಡೆಡ್ ಸ್ಕಿಲ್ ಫ್ರಂಟ್ ಎಂಡ್ ಬ್ಯಾಕ್ ಎಂಡ್ ಎರಡು ಗೊತ್ತಿದ್ರ ನೀ ಎರಡು ಜಾಬ್ ರೋಲಿಗೂ ಅಪ್ಲೈ ಮಾಡ್ಬೋದು ಮೂರ್ ಆಕ್ಚುಲಿ ಫ್ರಂಟ್ ಎಂಡ್ಗೂ ಮಾಡ್ಬೋದು ಬ್ಯಾಕ್ ಎಂಡ್ಗೂ ಮಾಡ್ಬೋದು ಫುಲ್ ಸ್ಟ್ಯಾಕ್ ಇನ್ನೊಂದು ಕ್ವಶನ್ ಏನಪ್ಪಾ ಅಂದ್ರ ಫುಲ್ ಸ್ಟ್ಯಾಕ್ ಅಂತ ಬಂದಾಗ ಸ್ಟೂಡೆಂಟ್ಸ್ ಒಂದ್ ಸ್ವಲ್ಪ ಅದನ್ನ ಏನು ಬಿಗ್ನರ್ ಇಂದ ಸ್ಟಾರ್ಟ್ ಮಾಡಕ್ಕೆ ಹೆದರ್ತಾರೆ ಯಾಕಂದ್ರೆ DSA ಕೇಳ್ತಾರಪ್ಪ ಅದು ಕೇಳ್ತಾರೆ ಸೊ DSA ಬಗ್ಗೆ ಏನಾದ್ರು ಇದ್ರೊಳಗ ಇಂಪಾರ್ಟೆಂಟ್ ಇರ್ಬೋದು ನಿಮ್ ಫುಲ್ ಸ್ಟ್ಯಾಕ್ ಅಂತ ಬಂದಾಗ DSA ಇಂಪಾರ್ಟೆನ್ಸ್ ಐತೆ DSA ಫಾರ್ ಶೋರ್ ಇಂಪಾರ್ಟೆನ್ಸ್ ಐತಿ ಎದಕ್ಕಪ್ಪ ಅಂತಂದ್ರ ಪ್ರಾಬ್ಲಮ್ ಸಾಲ್ವಿಂಗ್ ಅಲ್ಲಿ ನಿಮ್ದು ಥಾಟ್ ಪ್ರೊಸೆಸ್ ಇಂಪ್ರೂವ್ ಆಗೋದ ಪ್ರಾಬ್ಲಮ್ ಸಾಲ್ವಿಂಗ್ ಎಲ್ಲ ಇಂಪ್ರೂವ್ ಆಗೋದ DSA ಸಾಲ್ವ್ ಮಾಡಿದ್ರಿಂದ ಸೊ DSA ಮಸ್ಟ್ ಅಂಡ್ ಶುಡ್ ನಾನು ಲಾಸ್ಟ್ 7th ಸೆಮ್ ಒಳಗದು ಅರೌಂಡ್ 200-250 ಪ್ರಾಬ್ಲಮ್ ಸಾಲ್ವ್ ಮಾಡಿ ಅಲ್ದು ಅದು ಡೇಟಾ ಅನಾಲಿಸ್ಟ್ ರೋಲಿಗೆ ಇತ್ತು ಸೊ ಅಲ್ಲಿ DSA ಕೇಳಲಿಲ್ಲ ಐ ಆಮ್ ಫಾರ್ಚುನೇಟ್ ಸೊ ಅಲ್ಲಿ ಆಕ್ಚುಲಿ ಎಲ್ಲ ಕಡೆ ಆಲ್ಮೋಸ್ಟ್ DSA ಕೇಳತಾರ ಅಟ್ಲೀಸ್ಟ್ ಲೋ ಲೆವೆಲ್ ಆಗ್ಲಿ ಸೊ ಕೇಳ್ತಾರ ಆದ್ರೆ ಈಗ ಸ್ವಲ್ಪ ಚೇಂಜ್ ಆಗದ ಬಿಕಾಸ್ ಆಫ್ AI ಅನ್ನೋದು ಬಟ್ ಸ್ಟಿಲ್ ನಿಮ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ ಶಾರ್ಪ್ ಮಾಡ್ಬೇಕಂದ್ರೆ DSA ಬೇಕಾಗ್ತದೆ ಓಕೆ DSA ಅಂತ ಬಂದಾಗ ಸೊ ಸ್ಟೂಡೆಂಟ್ಸ್ ಇದನ್ನ ರೆಫರ್ ಮಾಡ್ರಿ ಅಂತ ಏನಾದ್ರು ಸೊ ರಿಸೋರ್ಸಸ್ ಇದ್ರ ಒಂದ್ ಬೆಸ್ಟ್ ರಿಸೋರ್ಸ್ ಅಂದ್ರೆ ನಾನು ಯೂಸ್ ಮಾಡಿದ್ನ A to Z ಸ್ಟ್ರೈವರ್ ಶೀಟ್ ಅಂತ ಒಂದ್ ಅವ್ನ್ ಬೆಸ್ಟ್ ಅವ್ ಗೂಗಲ್ದಾಗ ಅಲ್ಲಿ ವರ್ಕ್ ಮಾಡ ಹಿ ನೋಸ್ ವಾಟ್ ಆಕ್ಚುಲಿ ಯೂಸ್ ಆಕತಿ ಆಗತ್ತೆ ಸೊ ಅದ್ ಬೆಸ್ಟ್ ಆರ್ಗನೈಸ್ಡ್ ವೇ ಒಳಗ ಐತಿ ಫ್ರೀ ಐತಿ ಪೇಡ್ ಬೇಕಾದ್ರೆ ಪೇಡು ಐತಿ ಬಟ್ ಲೈಕ್ ಫ್ರೀ ಈಸ್ ಎನಫ್ ಅಂತ ಅನ್ಸುತ್ತೆ ನಾನು ಅಲ್ಲಿಂದ ಸ್ಟಾರ್ಟ್ ಮಾಡಿದೆ ಭಾಳ ಆರ್ಗನೈಸ್ ಭಾಳ ಹೆಲ್ಪ್ ಆಗತ್ತೆ ಸೊ ಅದನ್ನ ಸ್ಟಾರ್ಟ್ ಮಾಡ್ಬೋದು ಓಕೆ ಇವಾಗ ಸ್ಟಾರ್ಟ್ ಮಾಡೋದಾಯ್ತು ರಿಸೋರ್ಸ್ ಬಗ್ಗೆ ಆಯ್ತು ಸೊ ಇಲ್ಲಿ ಇವ ಹೋಗಿ ಸಾಲ್ವ್ ಮಾಡ್ಲಿಪ್ಪ ಅಂತಂದ್ರೆ ಹ್ಯಾಕರ್ ರ್ಯಾಂಕ್ ಐತಿ ಇಲ್ಲಿ ಐತಿ ಸೊ ಮೆನಿ ಅದಾವ ಸೊ ಯಾವ್ದು ಆಸ್ ಅ ಬಿಗಿನರ್ ಯಾವ್ದು ಸ್ಟಾರ್ಟ್ ಮಾಡಿದ್ರೆ ಚಲೋ ಸೊ ಅದ್ ಡಿಪೆಂಡ್ ಆಕತಿ ಯಾವ್ದು ಬೇಕಾದ್ರೂ ಸ್ಟಾರ್ಟ್ ಮಾಡ್ಬೋದು ಗೀಕ್ಸ್ ಫಾರ್ ಗೀಕ್ಸ್ ಐತಿ ಹ್ಯಾಕರ್ ರ್ಯಾಂಕ್ ಐತಿ ಲೀಡ್ ಕೋಡ್ ಐತಿ ಕೋಡ್ ಶೆಫ್ ಐತಿ ಒಂದ್ ಐತಿ ಸೊ ಈ ತರ ಯಾವ್ದು ಬೇಕಾದ್ರೂ ಸ್ಟಾರ್ಟ್ ಮಾಡಿ ನಡೀತೈತಿ ಆದ್ರ ಲೈಕ್ ಕನ್ಸಿಸ್ಟೆಂಟ್ ಆಗಿ ಹತ್ರ ಸಾಲ್ವ್ ಮಾಡ್ಕೊತಾ ಇದ್ರ ಇದಾಗೈತಿ ಸೊ ನನ್ನ ರೆಸ್ಯೂಮೆ ಒಳಗ ನಾ ಗೀಕ್ಸ್ ಒಳಗೂ ಸ್ವಲ್ಪ ಮಾಡೀನಿ ಲೀಡ್ ಕೋಡ್ ಒಳಗೂ ಸಾಲ್ವ್ ಮಾಡೀನಿ ಸೊ ಎರಡರದು ಲಿಂಕ್ ಹಾಕಿಬಿಟ್ರಿ ಸೊ ಯಾವ್ದು ಬೇಕಾದ್ ಮಾಡ್ಬೋದು ಸೊ ಅದ್ರ ನಂಬರ್ ಆಫ್ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿ ಸೊ ಎಷ್ಟು ಜಾಸ್ತಿ ಆಕೈತೆ ಅಷ್ಟು ಮತ್ತೆ ಇನ್ನೊಬ್ಬೊಬ್ರು ಏನ್ ಮಾಡ್ತಾರ ಜಸ್ಟ್ ಎಲ್ಲಿದೋ ಕೋಡ್ ಕಾಪಿ ಮಾಡಿ ಪೇಸ್ಟ್ ಮಾಡಿ ರನ್ ಮಾಡಿ ಸಕ್ಸಸ್ಫುಲ್ ನಡಿ ಅದರಿಂದ ಲೈಕ್ ಸುಮ್ ಶೋಕೇಸಿಗೆ ಯೂಸ್ ಆಕೈತಿ ಬಟ್
ಲೈಕ್ ಕ್ವಶನ್ಸ್ ಕೇರೆ ಏನ್ ಅಂಡರ್ಸ್ಟ್ಯಾಂಡಿಂಗ್ ಇರೋದಿಲ್ಲ. ಈ ಗಿಗ್ಸ್ ಫಾರ್ ಗಿಗ್ಸ್ ಮತ್ತು ಲೀಡ್ ಕೋಡ್ ಎರಡು ಮಾಡೇನಿ ಅಂತಂದು. ಹ್ಮ್ ಸೊ ಡಿಫ್ರೆನ್ಸ್ ಲೀಡ್ ಕೋಡ್ ಅಂದ ತಕ್ಷಣ ಒಂದ್ ಸ್ವಲ್ಪ ಜನ ಹೆದರ್ತಾರ, ಜಾಸ್ತಿ ಅಲ್ಲಿ ಟೈಮ್ ಕಾಂಪ್ಲೆಕ್ಸಿಟಿ ಬರ್ತೈತಿ. ರೈಟ್. ಹಾ. ಹ್ಯಾಕರ್ ರ್ಯಾಂಕ್ ಮತ್ತು ಗಿಗ್ಸ್ ಫಾರ್ ಗಿಗ್ಸ್ ದಾಗ ಜಾಸ್ತಿ ಕೇಳಂಗಿಲ್ಲ. ಸೊ ನಿಮ್ಗೆ ಯಾವ ತರ ಇದೆರಡು ಡಿಫ್ರೆನ್ಶಿಯೇಟ್ ಹೆಂಗ್ ಮಾಡ್ಬೋದು? ರೈಟ್. ಸೊ ನಾವ್ ಆಕ್ಚುಲ್ ಆಗಿ ಬರೀ DSA ಬಿಟ್ಟು ಹೊರಗೆ ನೋಡ್ರು ನಮ್ಗೆ ಅನ್ಸರ್ಟನ್ ಯಾವಾಗ ಫೀಲ್ ಆಗೋದು ಅಂದ್ರೆ ನಮ್ಗೆ ಆ ಕಾನ್ಸೆಪ್ಟ್ಸ್ ಗೊತ್ತಿರ್ಲಿಲ್ಲ ಅಂದ್ರೆ. ಸೊ ಅವಾಗ ಫೀಲ್ ಆಕತಿ ಯಾವ್ದಾಗ್ಲಿ ಲೈಕ್ ಎನಿಥಿಂಗ್ ಫುಲ್ ಸ್ಟ್ಯಾಕ್ ಆದ್ರೂ ನಮ್ಗೆ ಅನ್ಸರ್ಟನ್ ಇದ್ರನ ಅಂಜಿಕತೆ. ಆದ್ರೆ ಒಂದ್ ಸತ್ರಾಗಿ ಹೇಳಿದೆ ಅಂದ್ರೆ ಲೈಕ್ ಯು ವಿಲ್ ಅಂಡರ್ಸ್ಟ್ಯಾಂಡ್, ಓ ಇಷ್ಟ ಈಸಿ ಐತ್ ಬಿಡು. ಅದೇ ಕಲ್ತ್ಕೋತ ನಾವು ಹೋದಾಗ ಆಕ್ಚುಲಿ ಗೊತ್ತಾಗೋದು. ಸೊ ನೋ ಅದರ್ ಆಪ್ಷನ್, ಲೈಕ್ ಅದ್ ಬಿಟ್ರೆ ಲೈಕ್ ಸ್ಟಾರ್ಟ್ ಮಾಡ್ಬೇಕು. ಅದ್ ಬಿಟ್ರೆ ನೀ ಯಾವ್ದ ಲೈಕ್ ನಿಂಗೆ ಗೊತ್ತಿಲ್ಲಪ್ಪ ಅದ್ ಅನ್ಸರ್ಟನ್ ಐತೆ ನಿಮ್ಗೆ ಆಕ್ಚುಲಿ ಸ್ಟ್ರೆಸ್ ಅದೆಲ್ಲ ಆಗುದ. ಸೊ ಸ್ಟಾರ್ಟ್ ಮಾಡ್ಬಿಡೋದು ಲೈಕ್ ಅದ್ ಆಕ್ಚುಲಿ ಮೈಂಡ್ ಸೆಟ್ ಭಾಳ ಇಂಪಾರ್ಟೆಂಟ್ ಇಂಜಿನಿಯರಿಂಗ್ ಒಳಗೆ. ನಾ ಅದನ್ನ ಆಕ್ಚುಲಿ ಇಲ್ಲಿ ಕಂಪ್ನಿಗೆ ಬಂದ ಮೇಲೆ ಕಲ್ತೀನಿ. ಯಾಕಂದ್ರ ನಿಮ್ಗೆ ಯಾವ್ದ ಮುಂದ್ ಪ್ರಾಬ್ಲಮ್ ಇದ್ರು ನಾವ್ ಮಾಡ್ತನತಿ ಪಿಕ್ ಮಾಡಿಬಿಡೋದು ಅದನ್ನ. ನನ್ ಕಡೆ ಆಕತಿಲ್ಲೋ ಮತ್ತೆ ಅದೆಲ್ಲ ಲಾಸ್ಟಿಗೆ ಡಿಟರ್ಮೈನ್ ಮಾಡ್ಬೇಕಾದ್ರೆ ಸಾಲ್ವ್ ಲೈಕ್ ಮಲ್ಟಿಪಲ್ ಅಪ್ರೋಚಸ್ ಅಪ್ಲೈ ಮಾಡಿ ಸೊ ಆಕತಿ ಇಲ್ಲೋತೆ ಅವಾಗ ಇದ್ ಮಾಡೋದು. ಸ್ಟಾರ್ಟಿಂಗ್ ಡಿಸೈಡ್ ಮಾಡಕ್ ಮಾಡಬಾರ್ದು. ಸೊ ಸ್ವಲ್ಪ ಈಗ ನಾನು ಒಂದ್ ಸ್ವಲ್ಪ ಅಟೆಂಡ್ ಮಾಡಿದ್ದೆ ಸ್ಟಾರ್ಟಿಂಗ್ ಅಪ್ಲೈ ಮಾಡಿದಾಗ. ರೈಟ್. ಹ್ಯಾಕರ್ ರ್ಯಾಂಕ್ ಇಂದ ಕ್ವಶನ್ಸ್ ಕೇಳ್ತಾರ ಆಲ್ಮೋಸ್ಟ್. ನಾನು ಒಂದೆರಡು ಬರ್ದಾಗ ಹ್ಯಾಕರ್ ರ್ಯಾಂಕ್ ಇವಾಗ ಸ್ಟೂಡೆಂಟ್ಸ್ಗೆ ಪ್ರಿಪೇರ್ ಆಗೋದು ಒಂದ್ ಸ್ವಲ್ಪ ಬೆಟರ್ ಇವಾಗ್ಲೇ. ರೈಟ್. ಅಂದ್ರೆ ನೀವು ಹ್ಯಾಂಡ್ಸ್ ಆನ್ ಇದ್ರೆ ಅಂದ್ರೆ ಇವಾಗ ಒಂದ್ ಕ್ವಶನ್ ಕೊಟ್ಟಿರ್ತಾರ ಅಂತ ಇಟ್ಕೋ. ಈ ಹ್ಯಾಕರ್ ರ್ಯಾಂಕ್ ಒಳಗೆ ನಾವು ಮಾಡಿರ್ತೀವಿ, ಒಂದ್ 10 ಕ್ವಶನ್ಸ್ ಮಾಡಿರ್ತೀವಿ, ಅವ ಬರ್ತಾವಂತ ಇರಂಗಿಲ್ಲ. ಹೌದು. ಸೊ ಯಾವ ತರ ಪ್ರಿಪೇರ್ ಮಾಡು? ಒಂದ್ ಕ್ವಶನ್ ನ ಇನ್ನೂ 2-3 ತರ ಮಾಡ್ಬೇಕಂದ್ರೆ ಯಾವ ತರ ಮಾಡ್ಬೇಕು? ಹಾ. ಸೊ Logic ಅದು change. ಇವೆಂಚುಲಿ ನಮ್ದ ಮೈಂಡ್ ಹಂಗ ಲೈಕ್ ಥಿಂಕ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಸೊ ನಾ ಏನೆಲ್ಲ ಇಷ್ಟು ಡ್ರೈವರ್ಸ್ A to Z ಶೀಟ. ಸೊ ಅದ್ರಾಗ ಅವ್ನು ಸ್ಟೆಪ್ ಬೈ ಸ್ಟೆಪ್ ಒಂದೊಂದು ಆಕ್ಚುಲಿ ಅವ್ನು ಡೈರೆಕ್ಟ್ ಹೆಂಗಂದ್ರ ಸೊಲ್ಯೂಷನ್ ಹೋಗಿಲ್ಲ ಅವ. ಸೊ ಫಸ್ಟ್ ಅವ್ನು ಆಕ್ಚುಲಿ ಥಿಂಕ್ ಹೆಂಗ್ ಮಾಡ್ಬೇಕಂತ ಹೇಳ್ಯಾನ. ಸೊ ಒಂದ್ ಪ್ರಾಬ್ಲಮ್ ನೋಡಿದ್ಕೋನ ನಿನ್ ತಲೆಯಾಗ ಫಸ್ಟ್ ಏನ್ ಬರಾಕಿ. ಸೊ ದಟ್ ವಿಲ್ ಬಿ ಲೈಕ್ ವರ್ಸ್ಟ್ ಕೇಸ್. ಆಮೇಲೆ ಅದನ್ನ ಆಪ್ಟಿಮೈಸ್ ಹೆಂಗ್ ಮಾಡ್ತೀವಿ. ಸೊ ವರ್ಸ್ಟ್ ಇಂದ ಬೆಟರ್, ಬೆಟರ್ ಇಂದ ಬೆಸ್ಟ್ ಕೇಸಿಗೆ ಹೋಗಿ. ಸೊ ಆ ಅಪ್ರೋಚ್ ಹೋಗಿ ಮೈಂಡ್ ಸೆಟ್ ಹೆಂಗಿರ್ಬೇಕು, ಥಿಂಕ್ ಹೆಂಗ್ ಮಾಡ್ಬೇಕು ಅನ್ನೋದು ಅವ್ನು ಆಕ್ಚುಲಿ ಭಾಳ ಚಲೋ ಹೇಳ್ಯಾನ. ಸೊ ಅದನ್ನ ರೆಫರ್ ಮಾಡಿದ್ರೆ ಹೆಲ್ಪ್ಫುಲ್ ಆಗತ್ತೆ. ಇವಾಗ ರಿಯಾಲಿಟಿ ಮತ್ತೆ ಏನೋ ಎಕ್ಸ್ಪೆಕ್ಟೇಷನ್ ಅಂತ ಬಂದಾಗ IT ಒಳಗಿದೆ ಯಾವ ತರ ಇಂಪ್ಯಾಕ್ಟ್ ಆಗ್ತದೆ? ನೀವು ಒಂದೇನೋ ರಿಯಾಲಿಟಿ. ಸೊ ರಿಯಾಲಿಟಿ ಏನಪ್ಪಾ ಅಂದ್ರ DSA ಅವು ಇವು ಎಲ್ಲ ಕೇಳ್ತಾರೋ, ಬಟ್ ಲೈಕ್ ಮೆನಿ ಸ್ಕಿಲ್ಸ್ ಅವು ಕೇಳ್ತಾರೋ. ಆದ್ರೆ ಅಲ್ಲಿ ಒಮ್ಮೆ ಯೂಸ್ ಮಾಡ್ತೀವಿ, ಜಾಸ್ತಿ ಯೂಸ್ ಮಾಡಂಗಿಲ್ಲ. ದಟ್ಸ್ ಫೈನ್. ಆದ್ರೆ ಈಗ ಎಲ್ಲದಕ್ಕೂ ಒಂದು UPSC ಐತೆ ಅಂದ್ರೆ ಅದಕ್ಕೆ ವೇ ಆಫ್ ಎಕ್ಸಾಮ್ ಐತಿ, ಹೌದಾ? ಸೊ ಹಂಗ ಮತ್ತೆ ಇವ್ರ ಏನೋ ಇವ್ಯಾಲ್ಯೂಯೇಟ್ ಮಾಡ್ಬೇಕಂದ್ರೆ DSA ಮಾಡ್ಬೇಕು, ಇಲ್ಲ ಯಾವ್ದೋ ಒಂದು ವೇ ಆಫ್ ಇವ್ಯಾಲ್ಯೂಯೇಷನ್ ಮಾಡಬೇಕು. ಸೊ ಲೈಕ್ ಒಮ್ಮೆ ಯೂಸ್ ಮಾಡ್ತೀವಿ, ಒಮ್ಮೆ ಯೂಸ್ ಮಾಡಂಗಿಲ್ಲ. ಸೊ ಅದು ಲೈಕ್ ಫೈನ್. ಲೈಕ್ ನಾವು ಪ್ರಿಪೇರ್ ಆಗ್ಬೇಕಂದ್ರೆ ಆಗ್ಬೇಕು, ಏನ್ ಬೇರೆ ಆಪ್ಷನ್ ಇಲ್ಲ. ಇವ್ರ ಯಾಕೆ ಕೇಳ್ತಾರ, ಯೂಸ್ ಮಾಡಲಿಲ್ಲ ಅಂದ್ರೆ ಎದಕ್ಕೆ ಕೇಳ್ತಾರ ಹಂಗ ಅನ್ನೋಕ್ಕಿಂತ ಸೊ ಪ್ರಿಪೇರ್ ಆಗೋದು ಬೆಸ್ಟ್ ಅನಿಸ್ತದೆ. ಒಂದು ಏನೋ ಈಗ ಬಿಗಿನರ್ ಒಬ್ಬ ಸ್ಟೂಡೆಂಟ್ 0 ಇಂದ ಸ್ಟಾರ್ಟ್ ಮಾಡತ್ತಾನಂದ್ರ ಅವ್ನಿಗೆ ನೀನ್ ಒಂದ್ ರೋಡ್ ಮ್ಯಾಪ್ ಹೇಳ್ಬೋದು ಅಂದ್ರೆ ಯಾವ ತರ ಹೇಳ್ಬೋದು? ಸೊ ಅವು ಆಕ್ಚುಲಿ ಕಂಪ್ಯೂಟರ್ ಸೈನ್ಸ್ ಇಂದ ಸ್ಟಾರ್ಟ್ ಮಾಡಿದ್ದಂದ್ರ ಅವು ಫಸ್ಟ್ ಕೋರ್ ಕಾನ್ಸೆಪ್ಟ್ಸ್ ಬರಲೇಬೇಕು. OS, DCCN, ಕಂಪ್ಯೂಟರ್ ನೆಟ್ವರ್ಕ್ಸ್, ಡೇಟಾಬೇಸ್ ಅವೆಲ್ಲ ಸ್ಟ್ರಾಂಗ್ ಆಗಿದ್ದ. ಅದಾದ್ಮೇಲೆ ಒಂದು ಸ್ಪೆಷಲೈಸ್ ಸ್ಕಿಲ್ ಮಾಡ್ಬೇಕು. ಇವು ಕೋರ್ ಕಾನ್ಸೆಪ್ಟ್ಸ್ ಅಂಡರ್ಸ್ಟ್ಯಾಂಡ್ ಆಗಬೇಕು. ಅದಾದ್ಮೇಲೆ ಮೇನ್ ಸ್ಕಿಲ್ಸ್ ಲೈಕ್ ಸ್ಪೆಷಲೈಸ್ ಸ್ಕಿಲ್ಸ್ ಲೈಕ್ ಫುಲ್ ಸ್ಟ್ಯಾಕ್ ಡೆವಲಪ್ಮೆಂಟ್, ಆಪ್ ಡೆವಲಪ್ಮೆಂಟ್, ಇಲ್ಲ ಮಷಿನ್ ಲರ್ನಿಂಗ್, ಕ್ಲೌಡ್, ಡೆವಾಪ್ಸ್ ಈ ತರ ಯಾವ್ದಾರೆ ಸ್ಪೆಷಲೈಸ್ ಮಾಡ್ಬೇಕು. ಅದ್ ಬಿಟ್ರ ನಾರ್ಮಲ್ ಆಗಿ ಬೇಸಿಕ್ಸ್ OS, DCCN ಅವೆಲ್ಲ ಸ್ಕಿಲ್ಸ್ ಇರ್ಬೇಕು. ಸೊ ಅಲ್ಲಿಂದ ಸ್ಟಾರ್ಟ್ ಮಾಡಿ ಲೈಕ್ ಸ್ಟಾರ್ಟ್ ಮಾಡ್ಬೇಕಂತ. ಅದೇ ಈಗ ಒಬ್ಬೊಬ್ರಿಗೆ ಹೆಂಗ್ ಥಿಂಕ್ ಇರ್ತದೆ ಅಂದ್ರ ಸೊ 6 ಮಂತ್ ಮಾಡ್ಲು ಅಥವಾ 1 ಇಯರ್ ಅಂತ ಮಾಡ್ಲು, ರೈಟ್. ಟೈಮ್ ಲೈನ್ ಯಾವ ತರ ಚೂಸ್ ಮಾಡ್ತಾರೆ? ಸೊ ಅದು ಆಕ್ಚುಲಿ ಮೇನ್ಲಿ ಡಿಪೆಂಡ್ ಆಗುತ್ತೆ ಪರ್ಪಸ್ ಏನ್ ನಿಮ್ದು. ಪರ್ಪಸ್ ಅಕಸ್ಮಾತ್ ನಿಮ್ದು ಜಾಬ್ ತಗೊಳ್ಳೋದಿತ್ತ, ನಿಮ್ಗ ಕೋರ್ಸದ ಸ್ಕಿಲ್ಸ್ ನೆಸೆಸರಿ ಇಲ್ಲ, ನಿಮ್ ಕಡೆ ಆಲ್ರೆಡಿ ಅದಾವ ಸ್ಕಿಲ್ಸ್. ಸೊ ಅಂತ ಟೈಮ್ದಾಗ ಜಾಬ್ ಯಾವ ಆಫರ್ ಮಾಡ್ತಿರ್ತಾವಲ್ಲ ಅಂತ ಕೋರ್ಸಸ್ ಮಾಡ್ರೆ ಬೆಸ್ಟ್. ಒಂದೊಂದು ಕೋರ್ಸಸ್ ಅವ್ರು ಜಾಸ್ತಿ ಜಾಬ್ ಆಫರ್ಸ್ ಕೊಡ್ತಿರ್ತಾರೆ. ಸೊ ಅಂತ ಕಂಪ್ನೀಸ್ ಅಂತ ಕೋರ್ಸಸ್ ಯೂಸ್ ತಗೊಂಡ್ರೆ ಬೆಸ್ಟ್ ಆಗತ್ತೆ. ಇಲ್ಲ ನಿಮ್ ಸ್ಕಿಲ್ಸ್ ಬೇಕಾಗಿತ್ತು, ನೀವು ನಾರ್ಮಲ್ ಯಾವ್ದೋ BCA ಬ್ಯಾಕ್ ಗ್ರೌಂಡ್ ಇಂದ ಬಂದಿದ್ರೆ ಎಷ್ಟು ಲಾಂಗ್ ಆಗತ್ತೆ ಅಷ್ಟು ಲಾಂಗ್ ಡ್ಯೂರೇಷನ್ ಕಲ್ತ್ರೆ ಸ್ವಲ್ಪ ಸ್ಕಿಲ್ಸ್ ಜಾಸ್ತಿ ಆಕಾವು. ಸೊ ಅಟ್ ಲೀಸ್ಟ್ ಲೈಕ್ 6 ಮಂತ್ಸ್ ಅರೇ ಬೇಕನ್ಸುತ್ತೆ. ಲೈಕ್ ನಾನ್ ಟೆಕ್ನಿಕಲ್ ಇಂದ ಬಂದ್ರೆ ಸೊ 1 ಇಯರ್ ಅನ್ಕಿ ಲೈಕ್ ಬೇಕನ್ಸುತ್ತ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಮತ್ತೆ ಅನಿಸುತ್ತೆ. ನೀನ್ ಈ ಕರಿಯರ್ ಜರ್ನಿ ಕಾಲ್ ಇಡ್ಬೇಕಾದ್ರ ಸೊ ರಿಸೋರ್ಸಸ್ ನೀನ್ ಏನ್ ಯೂಸ್ ಮಾಡಿದ್ದಿ ನಿನ್ ಟೈಮ್? ರೈಟ್. ಸೊ ರಿಸೋರ್ಸಸ್ ಅಂದ್ರ ಒಂದ್ ನಮ್ ಏನ್ ಯೂಸ್ ಮಾಡಿದ್ದಂದ್ರ ಅದ್ ಜಾಸ್ತಿ ಜನಕ್ಕೂ ಗೊತ್ತಿಲ್ಲ. ಅದು ಗಿಟಪ್ ಡೆವಲಪರ್ಸ್ ಪ್ಯಾಕ್ ಆಗ್ತದೆ. ಸೊ ಅದೇನಪ್ಪಾ ಅಂದ್ರ ಅದ್ರಾಗ ಎಲ್ಲಾ ಅವ್ರ ಬಂಡಲ್ ಐತೆ. ಅದ್ರಾಗೆಲ್ಲ ನೀನ್ ಡೆಪ್ಲಾಯ್ಮೆಂಟ್, ನಿಮ್ ಫ್ರೀ ಡೊಮೇನ್ ಸಿಗ್ತಾವ, ಅವೆಲ್ಲ ಲೈಕ್ ಬಾಳ ಫ್ರೀ ರಿಸೋರ್ಸಸ್ ಅದಾವ. ಅದೊಂದು ಬೆಸ್ಟ್ ರಿಸೋರ್ಸ್ ಅಂತ ಹೇಳ್ಬೋದು. ಇನ್ ಟರ್ಮ್ಸ್ ಆಫ್ DSA, ಸ್ಟ್ರೈವರ್ಸ್ A to Z ಶೀಟ್ ಅದೊಂದ.
ಇನ್ ಟರ್ಮ್ಸ್ ಆಫ್ ಫುಲ್ ಸ್ಟಾಕ್ ಡೆವಲಪ್ಮೆಂಟ್ ಇದು ಹಿತೇಶ್ ಚೌಧರಿ ಚಾಯ್ ಅವ್ರ ಕೋಡ್ ಅದಾನ. ಸೊ ಇಂಗ್ಲಿಷ್ ಮತ್ತು ಹಿಂದಿ ಕಾಂಟೆಂಟ್ ಮಾಡ್ತಾನ. ಸೊ ಫುಲ್ ಸ್ಟಾಕ್ ಮಾಡೋರಿದ್ರೆ ಅದೊಂದ ಮತ್ತ ಇನ್ನೊಂದ್ 2-3 ಲೈಕ್ ಈ ಯಾವ್ದ ಚಾಯ್ ಅವ್ರ ಕೋಡ್ ಅಥವಾ ಒಂದ್ ಏನಿ ಫ್ರೀ ಕೋಡ್ ಕ್ಯಾಂಪ್ ಅಂತ ಇನ್ನೊಂದ್ ಐತಿ. ಮತ್ತ ಅವ್ರ ಅಮನ್ ದತ್ತರ್ವಾಲ ಶ್ರದ್ಧಾ ಥೆ ಅವರು ಒಂದು ಕಾಂಟೆಂಟ್ ಮಾಡ್ತಾರೆ. ಸೊ ಅವರು ಲೈಕ್ ಇವೆಲ್ಲ ಯೂಟ್ಯೂಬರ್ಸ್ ಹೆಲ್ಪ್ ಆಗೈತೆ ಆಕ್ಚುಲಿ. ಓಕೆ, ಇವಾಗ ಫುಲ್ ಸ್ಟಾಕ್ ಡೆವಲಪರ್ಸ್ ಅಂದ್ರೆ ಇನ್ನೊಂದು ಅಪಾರ್ಚುನಿಟಿ ಇರ್ತೈತಿ. ಸೊ ಕಲಿಯುವಾಗನ ಏನಾದ್ರು ಒಂದ್ ಸ್ವಲ್ಪ ಪಾಕೆಟ್ ಮನಿ ಅದು ಮಾಡ್ಕೋಬಹುದಂತೆ, ಫ್ರೀಲಾನ್ಸಿಂಗ್ ಸ್ಟಾರ್ಟ್ ಮಾಡ್ಕೋಬಹುದು. ಅದೊಂದ್ ಯಾವ ತರ ನೀನು ಒಂದ್ ಸಜೆಸ್ಟ್ ಮಾಡ್ಬೋದ? ನೀ ಏನಾದ್ರು ಮಾಡಿದ್ರೆ ನಿಂದ ಒಂದ್ ಏನಾದ್ರು? ಹಾ, ನನ್ ಟೈಮ್ದಾಗ ನಾ ಜಾಸ್ತಿ ಅಷ್ಟೊಂದ್ ಫ್ರೀಲಾನ್ಸಿಂಗ್ ಸ್ಟಾರ್ಟ್ ಮಾಡೇ ಇಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ. ಸೊ ಅದ್ ಆಕ್ಚುಲಿ ಹೆಲ್ಪ್ ಆಗತ್ತೆ, ಯಾಕಂದ್ರೆ ಅಲ್ಲೇ ನೀ ಸ್ಟಾರ್ಟಿಂಗ್ ರಿಯಲ್ ವರ್ಲ್ಡ್ ಪ್ರಾಜೆಕ್ಟ್ಸ್ ಮಾಡಕ್ ಹೋಗಿ. ಸೊ ಅಂತ ಟೈಮ್ದಾಗ ಆಕ್ಚುಲಿ ನಾ ಏನ್ ಮಾಡಿನಪ್ಪ ಅಂದ್ರ ನಮ್ಮ ಅಣ್ಣಾಗ ಒಂದ್ ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡಿ ಕೊಡೋದು, ಇಲ್ಲ ನಿಮ್ ಪರಿಚಯ ಇದ್ದಾಗ ಯಾರ್ಯಾರು ಅವ್ರಿಗೆ ನೆಸೆಸರಿ ಇತ್ತಂದ್ರೆ ಅವ್ರಿಗೆ ಹೆಲ್ಪ್ ಆಗುವಂತ ಲೈಕ್ ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡಿ ಕೊಡೋದು. ಅದರಿಂದ ಅವ್ರಿಗೆ ಏನಾರ ಬೆನಿಫಿಟ್ಸ್ ಆಗಿರುತ್ತೆ. ಸೊ ಅಂತವೆಲ್ಲ ಆಕ್ಚುಲಿ ವ್ಯಾಲ್ಯೂ ಆಡ್ ಮಾಡ್ತಾರೆ, ಯಾಕಂದ್ರೆ ಅದ್ರಲ್ಲಿ ನೀವು ರಿಟರ್ನ್ಸ್ ನೋಡ್ತಿರ್ತೀರಿ, ಫೀಡ್ಬ್ಯಾಕ್ ನೋಡ್ತಿರ್ತೀರಿ. ಸೊ ಅವೆಲ್ಲ ಆಕ್ಚುಲಿ ಮ್ಯಾಟರ್. ಇವಾಗ ಪೋರ್ಟ್ಫೋಲಿಯೋ ಅಂತ ಬಂದ್ರ ರೆಸ್ಯೂಮೆ ಮತ್ತು ಲಿಂಕ್ಡ್ಇನ್ ಈ ಗಿಟ್ಹಬ್ ಬಿಟ್ಟ ಪೋರ್ಟ್ಫೋಲಿಯೋ ಯಾವ ತರ ಇಂಪ್ಯಾಕ್ಟ್ ಆಗ್ಬೋದು ಒಂದು ಜಾಬ್ ಮೇಲೆ? ನಾನು ನೋಡಿ ನಿನ್ ಪೋರ್ಟ್ಫೋಲಿಯೋ. ಸೊ ನೀವು ಮಾಡ್ಕೋರಿ ಸ್ಟೂಡೆಂಟ್ಸ್ ಅಂತಂದ್ರೆ ಯಾವ ತರ? ಸೊ ಪೋರ್ಟ್ಫೋಲಿಯೋ ಏನಪ್ಪಾ ಅಂದ್ರೆ ಆಕ್ಚುಲಿ ಶೋಕೇಸ್ ಮಾಡಿ, ಪೋರ್ಟ್ಫೋಲಿಯೋ ಅನ್ನ ಶೋಕೇಸ್ ಮಾಡಕ. ಸೊ ಈಗ ನೀ ಫೋಟೋಗ್ರಾಫರ್ ಇದ್ದ ನೀ ಫೋಟೋ ಹೆಂಗ್ ಹೊಡೆದಿ ಅಂತ ತೋರಿಸ್ತೆ. ಸೊ ಇಫ್ ಯು ಆರ್ ವೆಬ್ ಡೆವಲಪರ್ ನಿಂದು ವೆಬ್ಸೈಟ್ಸ್ ಹೆಂಗಿರುತ್ತೋ ತೋರಿಸ್ಬೇಕು. ಸೊ ಅದ್ ವೆಬ್ ಡೆವಲಪರ್ ಇದ್ರೆ ವೆಬ್ಸೈಟ್ ಒಂದು ಬೆಸ್ಟ್ ವೇ. ಲೈಕ್ ಟೆಕ್ ಇರ್ತೀವಿ ನಾವು, ಸೊ ಟೆಕ್ ಒಳಗ ನೀ ಆ ವೇ ಒಳಗ ಪ್ರೆಸೆಂಟೇಷನ್ ಮಾಡೈತಿ. ಸೊ ಪೋರ್ಟ್ಫೋಲಿಯೋ ಆಕ್ಚುಲಿ ಮ್ಯಾಟರ್ ಆಕೈತಿ. ಅದ ಸೆಟ್ಸ್ ಅಪಾರ್ಟ್ ಬೇರೆ ಅವ್ರ ನೋಡಿರ. ಸೊ ದಟ್ ವಿಲ್ ಸೆಟ್ ಯು ಅಪಾರ್ಟ್. ಸೊ ಅದು ಇಂಪಾರ್ಟೆಂಟ್ ಆಕೈತಿ. ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ಕ್ರಿಯೇಟಿವ್ ಮಾಡಿದ್ರ ಅವ್ರಿಗೆ ಫಸ್ಟ್ ಇಂಪ್ರೆಷನ್ ಬಂದ್ಬಿಡೋದು ಬಾರಿ ಮಾಡಿ ಅನ್ನೋದ. ಸೊ ಆಸ್ ಎ HR ಆಗಿ ನಿನಗೆ ಕೇಳ್ಬೇಕಂದ್ರ, ಸೊ ಇವಾಗ ಲಿಂಕ್ಡ್ಇನ್, ಗಿಟ್ಹಬ್ ಲಿಂಕ್, ಆಮೇಲೆ ಪೋರ್ಟ್ಫೋಲಿಯೋ ಅಂತ 3 ಆಪ್ಷನ್ ನಾನು ಹಂಗೆ ನಿಂಗೆ ಕೇಳಾಕತ್ತೀನಿ. ಸೊ ನೀ ಪಟ್ನ ಪಿಕ್ ಮಾಡೋದು ಯಾವ್ದ ಈ 3 ಲಿಂಕ್ಸ್ ಒಳಗ? ಸೊ ಫಸ್ಟ್ ಅಂದ ಗಿಟ್ಹಬ್, ಯಾಕಂದ್ರೆ ಅಲ್ಲಿ ಆಕ್ಚುಲಿ ಅವ್ನು ವರ್ಕ್ ಮಾಡಿದ್ ತೋರ್ಸುತ್ತೆ. ಸೊ ಅವ್ನು ಎಷ್ಟು ಆಕ್ಚುಲಿ ವರ್ಕ್ ಮಾಡ್ಯಾನ. ಈ ಲಿಂಕ್ಡ್ಇನ್ ಲೈಕ್ ಆಡ್ ಆನ್ ಇದ್ದಂಗವ. ಸೊ ಮಾಡಿಲ್ ನಡೀತೈತಿ. ಪೋರ್ಟ್ಫೋಲಿಯೋನು ಹಂಗ. ಸೊ ಗಿಟ್ಹಬ್ದಾಗ ಆಕ್ಚುಲಿ ನೀವು ವರ್ಕ್ ಮಾಡಿಯೋ ಇಲ್ಲೋ ಅದು ಗೊತ್ತಾಗಿಬಿಡುತ್ತೆ. ಸೊ ಅಲ್ಲಿ ನಿನ್ ಕಮಿಟ್ ಹಿಸ್ಟ್ರಿ ಯಾವ ಇವೆಲ್ಲ ಲೈಕ್ ನಿಂದ ಎಷ್ಟು ಓಲ್ಡ್ ಅಕೌಂಟ್ ಐತಿ, ಏನ್ ಮಾಡಿ. ಸೊ ಅದು ಆಕ್ಚುಲಿ ನಿನ್ ಟೆಕ್ ರಿಲೇಟೆಡ್ ಅನಾಲಿಸಿಸ್ ಮಾಡ್ಬೋದು ಅದ್ರಲ್ಲಿ. ಸೊ ಅದೊಂದು ಬೆಸ್ಟ್ ವ್ಯಾಲಿಡೇಷನ್ ಫ್ಯಾಕ್ಟರ್. ಔಟ್ ಆಫ್ 5 ಅಂತೇಳಿ ಕೊಡ್ಬೋದು ಅಂದ್ರೆ ಪಾಯಿಂಟ್ಸ್. ಸೊ ಲಿಂಕ್ಡ್ಇನ್, ಗಿಟ್ಹಬ್, ಪೋರ್ಟ್ಫೋಲಿಯೋ ಅಂದ್ರೆ ಮೂರಕ್ಕೂ ಯಾವ? ಸೊ ಗಿಟ್ಹಬ್ ಅನ್ಕಿ ಫಸ್ಟ್ 5 ಔಟ್ ಆಫ್ 5. ಲಿಂಕ್ಡ್ಇನ್ ಈಗ ಆಕ್ಚುಲಿ ಭಾಳ ಮ್ಯಾಟರ್ ಆಕೈತಿ. ಲಿಂಕ್ಡ್ಇನ್ಗೂ 4 ಇಲ್ಲ 5 ಕೊಡಬಹುದು, ಯಾಕಂದ್ರೆ ಅದು ಬೇಕಾಗಿ ಐತಿ ಈಗ. ಸೊ ಪೋರ್ಟ್ಫೋಲಿಯೋ ಜಾಸ್ತಿ ಜನ ಆಪ್ಷನಲ್ ಕೇಳ್ತಾರೆ. ಸೊ ಅದೊಂದು ಆಡ್ ಆನ್ ಫೀಚರ್. ಸೊ ಮೇ ಬಿ 3-4 ಕೊಡ್ಬೋದು. ಆದ್ರೆ ಅದು ಲೈಕ್ ಅಪ್ ಸ್ಕಿಲ್ ಆಕೈತಿ ನಿಮ್ದು, ಬೇರೆದ ಇಂಪ್ರೆಸಿವ್ ಅನಿಸ್ತೈತಿ. ಸೊ ಇವಾಗ ಪೋರ್ಟ್ಫೋಲಿಯೋ ಇದೆಲ್ಲ ಆಯ್ತು, ಸ್ಕಿಲ್ಸ್ ನೀನ್ ಏನೇನ್ ಕಲ್ತಿ ಅದಾಯ್ತು. ಈಗ ಲಾಸ್ಟ್ ಅಡ್ವೈಸ್ ಒಂದು ನಮ್ಮ ಉತ್ತರ ಕರ್ನಾಟಕದವ್ರಿಗೆ ಮೇನ್ ಇದನ್ನ ಕೊಡೋದಂದ್ರೆ ಪಾಯಿಂಟ್ ಆಫ್ ವ್ಯೂ ಏನ್ ಕೊಡ್ಬೋದು ನೀವು ಒಂದು ಲಾಸ್ಟ್ ಅಡ್ವೈಸ್ ಸ್ಟೂಡೆಂಟ್ಸ್ಗೆ? ಸೊ ಅದ ಲೈಕ್ ಎಸ್ ಸಾಧ್ಯ ಆಗತ್ತೆ ಅಷ್ಟು ನಿಮ್ ಸರೌಂಡಿಂಗ್ ನೀವು ಟೆಕ್ ಮಾಡತ್ತಿರ ಟೆಕ್ ಪೀಪಲ್ ಜೊತೆ ಇರ್ರಿ. ಏನೋ ಒಂದು ಕೆಲಸ ಮಾಡತ್ತೆ ಅವ್ರ ಜೊತೆ ಸರೌಂಡಿಂಗ್ ಇದ್ರ ಸೊ ನಿಮ್ಗೆ ಎಕ್ಸ್ಪೋಜರ್ ಲೈಕ್ ಪ್ರಾಬ್ಲಮ್ಸ್ ಏನ್ ಫೇಸ್ ಮಾಡತ್ತಾರು, ಸಾಲ್ವ್ ಏನ್ ಮಾಡ್ಬೇಕು ಅದೇ ಆಕ್ಚುಲಿ ಗೊತ್ತಾಗತ್ತೆ. ಸೊ ಆಕ್ಚುಲಿ ನೀವು ಟೆಕ್ ಒಳಗೆ ಇದು ಟೆಕ್ ಪಾಡ್ಕಾಸ್ಟ್ ಇದ್ದಿದ್ರಿಂದ ಆಲ್ಮೋಸ್ಟ್ ಎಲ್ಲ ಟೆಕ್ ಪೀಪಲ್ ಇರ್ತಾರೆ. ಸೊ ಅವ್ರಿಗೆ ಏನ್ ಸಜೆಸ್ಟ್ ಅಂದ್ರೆ ಆದಷ್ಟು ಬೆಂಗಳೂರು ಇಲ್ಲ ಲೈಕ್ ಮೆಟ್ರೋ ಸಿಟೀಸಿಗೆ ಹೋಗಿ ಅಲ್ಲಿ ಲರ್ನ್ ಮಾಡಕ್ ಟ್ರೈ ಮಾಡ್ರಿ, ಅಲ್ಲಿಂದ ಎಕ್ಸ್ಪೋಜರ್ ಜಾಸ್ತಿ ಸಿಗ್ತೈತಿ. ಸೊ ಅದೊಂದು ನನ್ನ ಸಜೆಷನ್. ಸೊ ಅವರೆಲ್ಲ ಜಾಸ್ತಿ ಕಂಫರ್ಟ್ ಅಲ್ಲೇ ಊರ್ ಒಳಗಿದ್ರೆ ಸಾಕು ಅಂತಾರ. ಸೊ ಎಸ್ ಸಾಧ್ಯ ದಟ್ ಮೆಟ್ರೋ ಸಿಟೀಸಿಗೆ ಬಂದ್ರೆ ಸ್ವಲ್ಪ ಹೆಲ್ಪ್ಫುಲ್. ಒನ್ ಥಿಂಗ್ ನನ್ಗೆ ಕಾಲೇಜ್ ಡೇಸ್ದಾಗ ಗೊತ್ತಿರ್ಬೇಕಾಗಿತ್ತು. ಸೊ ನಂಗೆ ಒಂದ್ ಸ್ವಲ್ಪ ಲೇಟ್ ಆಗಿ ಗೊತ್ತಾಯ್ತು ಅಂತಂದ್ರೆ. ಸೊ ಮೇ ಬಿ ಸ್ಕಿಲ್ಸ್ ಮತ್ತೆ ಹ್ಯಾಕಥಾನ್ಸ್ ನಂಗೆ ಭಾಳ ಲೇಟ್. ಆಕ್ಚುಲಿ ಎಲ್ಲ ಕೇಳ್ತಾರ ಈ ಜಾಬ್ ಮಾಡತ್ತೀರಿ ಹ್ಯಾಕಥಾನ್ ಹೋಗಿ ಅಂತೇಳಿ. ಸೊ ನಾ ಕಾಲೇಜ್ ಡೇಸ್ ಒಳಗೆ ಮಾಡಕ್ ಆಗಿಲ್ಲ ಅದನ್ನ. ಸೊ ಮಾಡ್ಬೋದಿತ್ತು, ಆದ್ರೆ ನಂಗೆ ಗೊತ್ತಿರ್ಲಿಲ್ಲ. ಸೊ ಅದೊಂದು ಕೇಳ್ಬೋದು ಹ್ಯಾಕಥಾನ್ ಒಂದು ಬಿಟ್ರೆ ಇಂಟರ್ನ್ಶಿಪ್ ನಾ ಕಾಲೇಜ್ ಮುಗ್ಯಾಕ್ ಬಂದಾಗ ಮಾಡೀನಿ. ಸೊ ಮೇ ಬಿ 3rd ಇಯರ್ ಸಮ್ಮರ್ ಟರ್ಮ್ ಇಲ್ಲ ಸಮ್ಮರ್ ಸೆಕ್ಷನ್ ಒಳಗ ಅವಾಗ ಇದು ಇಂಟರ್ನ್ಶಿಪ್ ಮಾಡಬಹುದು. ಸೊ ಓಕೆ, ಇವಾಗ ಲಾಸ್ಟ್ ಅಪಾರ್ಟ್ ಫ್ರಮ್ ದಿಸ್ ಸೀರಿಯಸ್ ಕ್ವಶನ್ಸ್ ಸ್ವಲ್ಪ ಫನ್ನಿ ಕ್ವಶನ್ಸ್ ಬರೋಣ. ಇವಾಗ ನಿಮ್ದು ಒಂದು ಮೊಬೈಲ್ದಾಗ ಈ ಆಪ್ ನಾ ಫಾರ್ ಎವರ್ ಇನ್ ಡಿಲೀಟ್ ಮಾಡ್ತೇನಪ್ಪ ನನಗೆ ಬೇಡ ಅಂತಂದ್ರೆ ಯಾವ್ದು? ಸೊ ಮೋಸ್ಟ್ಲಿ ಸೋಷಿಯಲ್ ಮೀಡಿಯಾ. ಸೊ ನಾ ಸೋಷಿಯಲ್ ಮೀಡಿಯಾದಾಗ ಆಕ್ಟಿವ್ ಅದನ್ನ ಕರೆ, ಆದ್ರ ಅದನ್ನ ಯೂಸ್ ಅಪ್ಲೋಡ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಅಷ್ಟೇ ಆಕ್ಟಿವ್ ಇರ್ತೀನಿ ಜಾಸ್ತಿ. ಸೊ ಒಂದೊಂದ್ಸಲಿ ಯೂಸ್ ಮಾಡ್ಬೇಕತಿ ಡೂಮ್ ಸ್ಕ್ರೋಲಿಂಗ್ ಅದು ಆಕತಿ ಎತ್ ಬೇಕತ್ತ ಹಂಗ ಯೂಸ್ ಮಾಡ್ಕೊತ ಹೋಗ್ತೀನಿ.
ಸೊ ಅದನ್ನ ಅವಾಯ್ಡ್ ಮಾಡಕ್ ಅವನ್ನೆಲ್ಲ ಅನ್ಇನ್ಸ್ಟಾಲ್ ಮಾಡಿರ್ತೀನಿ ಮೋಸ್ಟ್ಲಿ ನಾ. ಹ್ಮ್. ಸೊ ಮೇ ಬಿ ಸೋಷಿಯಲ್ ಮೀಡಿಯಾ ಆಪ್ಸ್, ಇನ್ಸ್ಟಾಗ್ರಾಮ್ ಆಗಲಿ, ಸ್ನ್ಯಾಪ್ಚಾಟ್ ಆಗಲಿ, ಕಾಫಿ ಆರ್ ಎನರ್ಜಿ ಡ್ರಿಂಕ್ ವೈಲ್ ಕೋಡಿಂಗ್ ಇನ್ ಅಟ್ ನೈಟ್. ಕಾಫಿ ಟ್ಯಾಬ್ಸ್ ಆರ್ ಸ್ಪೇಸಸ್. ಟ್ಯಾಬ್ಸ್. ಕೋಡಿಂಗ್ ನಾಳೆ ಬ್ಯಾನ್ ಆತಂದ್ರ ಹಾ. ನಿಮ್ ಲೈಫ್ದಾಗ ಒಂದು ಏನ್ ಕಳ್ಕೊಬೋದು ನೀವು ಅಂದ್ರ? ಕೋಡಿಂಗ್ ಬ್ಯಾನ್ ಆತಂದ್ರೆ ಆಕ್ಚುಲಿ ನಾ ಇದು ಕಂಪ್ಯೂಟರ್ ಸೈನ್ಸ್ದಾಗ ನನಗೆ ಒಂದ್ ಇಷ್ಟ ಆಗೋದು ಏನಂದ್ರ, ಒಂದ್ ಯಾವ್ದೋ ಕಾರ್ನರ್ ಒಳಗ, ಒಂದು ಎಲ್ಲಿಯೋ ಬೆಂಗಳೂರು ಒಳಗೋ ಇಲ್ಲ ಯಾವ್ದೋ ಕಾರ್ನರ್ ಒಳಗ ಕುತ್ಕೊಂಡ್ ನೀವು ಹೋಲ್ ವರ್ಲ್ಡ್ ಗೆ ಇಂಪ್ಯಾಕ್ಟ್ ಮಾಡ್ಬೋದು ಒಂದು ಟೆಕ್ ಇಂದ ಇದನ್ನ. ಸೊ ಮೇ ಬಿ ಅದನ್ನ ಮಿಸ್ ಆಕೈತೇನೋ. ಸೊ ಟೆಕ್ನಾಲಜಿಯಿಂದನ ಲೈಕ್ ಫೆಸಿಲಿಟೇಟ್ ಮಾಡ್ತದೆ ಎಲ್ಲ ಇದಾಗಲ್ಲ. ಸೊ ಮೇ ಬಿ ಅದು ಮಿಸ್ ಆಕೈತಿ. ಲೈಕ್ ಲಾರ್ಜ್ ಸ್ಕೇಲ್ ಆಡಿಯನ್ಸ್ ನಿಮ್ ಮನಿ ಒಳಗೆ ಕುತ್ಕೊಂಡು ಮಾಡಕ್ ಆಗೋದಿಲ್ಲ. ಸೊ ಅದು ಮೇ ಬಿ. ಓಕೆ, ನಿಂದೊಂದು ಕೋಡಿಂಗ್ ಲೈಫ್ ಒಳಗಂದ್ರ ಇದೊಂದು ಬಗ್ ಆರ್ ಎರರ್ ನನಗೆ ಇದು ಭಾಳ ಟೈಮ್ ತಗೋತೈತಪ್ಪ, ಭಾಳ ತಲೆಬ್ಯಾನ್ ಹಿಡ್ದೈತೆ ಅಂದ್ರೆ ಯಾವ್ದಿರ್ಬೋದು? ಸೊ ಆಕ್ಚುಲಿ ನಾ ರೀಸೆಂಟ್ ಆಗಿ ಕೋಡಿಂಗ್ ಇಲ್ಲ, ಇದು AWS ಸರ್ಟಿಫಿಕೇಟ್ ಮಾಡಕ್ ಟ್ರೈ ಮಾಡಿದೆ. ಸೊ ಲರ್ನ್ ಮಾಡತ್ತಿದ್ದೆ. ಸೊ AWS ಒಳಗ ಅದೊಂದು ಸರ್ವಿಸ್ ಅಂತ ಐತಿ, ಬೀನ್ ಸ್ಟಾಕ್ ಐತಿ. ಸೊ ಅದ್ರಾಗ ಡಿಪ್ಲಾಯ್ ಮಾಡಕ್ ಟ್ರೈ ಮಾಡತ್ತೀನಿ. ಸೊ AWS ಒಳಗ ನಾ EC2 ಅವು ಯೂಸ್ ಮಾಡೀನಿ, ಬಟ್ ಈ ಸರ್ವಿಸ್ ಆಕ್ಚುಲಿ ಯೂಸ್ ಮಾಡಿಲ್ಲ. ಸೊ ಅದ್ರಾಗ ಎರರ್ಸ್ ಕರೆಕ್ಟ್ ಆಗಿ ತೋರಿಸ್ತು. ಇನ್ನ ಆಕ್ಚುಲಿ ಪ್ರಾಬ್ಲಮ್ ಫೇಸ್ ಮಾಡತ್ತ 2-3 ದಿವಸ ಆತ. ಸೊ ಮೇ ಬಿ ಅದ್ ರೀಸೆಂಟ್ ಒನ್ ಆತ. ಅದ್ ಬಿಟ್ರೆ ರಗಡ್ ಬಾಳ ಅದಾವ. ಇಫ್ ಇಂಟರ್ನೆಟ್ 24 hours ಒಳಗ ಹೋಯ್ತು, ಇಂಟರ್ನೆಟ್ ಹೋಯ್ತಂದ್ರ ನಿನ್ ಲೈಫ್ ಒಳಗ ಏನ್ ಬ್ರೇಕ್ ಆಗ್ಬೋದು ಫಸ್ಟ್? ಈ ಜಾಸ್ತಿ ಎಲ್ಲ ಈಗ ಆಲ್ಮೋಸ್ಟ್ ಎಲ್ಲ ಇಂಟರ್ನೆಟ್ ನ್ಯೂ ಎಲೆಕ್ಟ್ರಿಸಿಟಿ ಆತ. ಈಗ ಅದಿರ್ಲ ಅಂದ್ರೆ ಏನು ಮಾಡಕ್ ಆಗಂಗಿಲ್ಲ. ಎಲೆಕ್ಟ್ರಿಸಿಟಿ ಇಲ್ಲ ಅಂದ್ರೆ ಏನ್ ಮಾಡಕ್ ಆಗತ್ತೆ, ಹಂಗ ಇಂಟರ್ನೆಟ್ ಇಲ್ಲ ಅಂದ್ರು ಏನು ಮಾಡಕ್ ಆಗಂಗಿಲ್ಲ ಅಂತ ಅನ್ಸುತ್ತೆ. ಮೇ ಬಿ ಬ್ರೇಕ್ ಆಗ್ಬೋದು, ಮೇ ಬಿ ಬ್ರೇಕಪ್ ಆಗ್ಬೋದ? ಆಗ್ಬೋದ. ಓಕೆ, ಇವಾಗ ಒಂದ್ ಲ್ಯಾಂಗ್ವೇಜ್ ನೀನ್ ಕೋಡಿಂಗ್ ಒಳಗೆ ಯೂಸ್ ಮಾಡ್ಬೋದಂದ್ರ, ಸೊ ಫಾರ್ ಎವರ್ ಅದನ್ನ ಚೂಸ್ ಮಾಡ್ತಂದ್ರೆ ಯಾವ ಒಂದ್ ಲ್ಯಾಂಗ್ವೇಜ್ ಇರ್ಬೋದು? ಜಾವಾ ಸ್ಕ್ರಿಪ್ಟ್. ಅದು ಆಕ್ಚುಲಿ ಈಸಿ ಮತ್ತೆ ಲೈಕ್ ಕನ್ವೀನಿಯಂಟ್ ಐತಿ. ಜಾವಾ ಸ್ಕ್ರಿಪ್ಟ್, ಪೈಥಾನ್, ಯಾಕಂದ್ರೆ AI ಅದು ಎಲ್ಲ. ಸೊ ಇವ್ ಎರಡು ಆಕ್ಚುಲಿ. ಸೊ ಯಾವ್ದೋ AI ಹೊಸ ರಿಲೀಸ್ ಬತ್ತಂದ್ರ ಇವ್ ಎರಡರಾಗ ಮೇನ್ ಬಿಡ್ತಾರ. ಪೈಥಾನ್ ಫಸ್ಟ್, ಜಾವಾ ಸ್ಕ್ರಿಪ್ಟ್ ಇಲ್ಲ ಟೈಪ್ ಸ್ಕ್ರಿಪ್ಟ್. ಸೊ ಇವ್ ಎರಡು ಮೇನ್ ಚೂಸ್. ಫೈನಲ್, ಇವಾಗ ನಾವು ಏನೋ ಡೆವೆಕ್ಸ್ ಅಂಡ್ ಟೆಕ್ ಟಾಕ್ಸ್ ಅಂತ ಸ್ಟಾರ್ಟ್ ಮಾಡಿವಿ. ಸೊ ಇದ್ರ ಬಗ್ಗೆ ಒಂದೆರಡು ಲೈನ್ಸ್ ನೀನು ವರ್ಡ್ಸ್ ಹೇಳ್ಬೋದು ಅಂದ್ರೆ ಇದು ಹೆಂಗ್ ಯೂಸ್ ಆಗ್ತೈತಿ? ಸೊ ನನ್ಗೆ ಅನ್ಸಿದ ಟೈಪ್, ನಮ್ಗೆ ಏನ್ ಅನ್ಸತಿ, ಆಲ್ರೆಡಿ ಎಲ್ಲ ಯೂಟ್ಯೂಬರ್ಸ್ ಅದಾವು, ನಾವ್ಯಾಕೆ ಹೊಸಾದ್ ಮಾಡೋದು ಅಂತ ಅನ್ಸತಿ. ಸೊ ಆಡಿಯನ್ಸ್ ಬೇರೆ ಇರ್ತಾರು, ಆಡಿಯನ್ಸಿಗೆ ವೇ ಆಫ್ ಲರ್ನಿಂಗ್ ಬೇರೆ ಇರ್ತೈತಿ, ಅವ್ರ ಅಂಡರ್ಸ್ಟ್ಯಾಂಡ್ ಮಾಡ್ಕೋ ವೇ ಬೇರೆ ಇರ್ತೈತಿ. ನಂದು ಅಂಡರ್ಸ್ಟ್ಯಾಂಡಿಂಗ್ ಇಷ್ಟ ಆಗ್ಬೋದು, ಇನ್ನೊಬ್ರಿಗೆ ಇನ್ನೊಂದು ಅಂಡರ್ಸ್ಟ್ಯಾಂಡಿಂಗ್ ಇಷ್ಟ ಆಗ್ಬೋದು. ಸೊ ಕ್ರಿಯೇಟ್ ಮಾಡತ್ತೀವಿ, ಲೈಕ್ ಇಟ್ ವಿಲ್ ಬಿ ಯೂಸ್ಫುಲ್ ಅಂತ ಅನಿಸ್ತೈತಿ ಫಾರ್ ಶ್ಯೂರ್ ನಾರ್ತ್ ಕರ್ನಾಟಕ ಪೀಪಲ್ಗೆ. ನಾ ಎಷ್ಟೋ ಮಂದಿಗೆ ಇದನ್ನ ಎದಕ್ ಕೋರ್ಸ್ ನೋಡುವಲ್ಪ ಅಂತ ಕೇಳಿದೈತಿಕೋ, ಅವ್ರು ಮೇನ್ಲಿ ಅವ್ರು ನಂಗೆ ಹಿಂದಿ ಬರೋದಿಲ್ಲ, ಇಂಗ್ಲೀಷು ಅಟಕಟ್ಟ ಬರ್ತೈತಿ. ಸೊ ನಮ್ ಕನ್ನಡ ಒಳಗೆ ಹೇಳಿದೆ ಅಂದ್ರೆ ಸೊ ಅದು ಯೂಸ್ಫುಲ್ ಆಕೈತಿ. ಗುಡ್ ಇನಿಷಿಯೇಟಿವ್, ಚಲೋ ಇನಿಷಿಯೇಟಿವ್, ಚಲೋ ಮಾಡತ್ತೀರಿ. ಹಿಂಗ ಮಾಡ್ಕೊತ ಹೋಗ್ರಿ. ಅಫ್ಕೋರ್ಸ್ ಇಂಪ್ರೂವ್ಮೆಂಟ್ ಇರ್ಕೋತಾನ ಹೋಗೋದಲ್ಲ, ಫಸ್ಟ್ ಇಂದಾನೆ ಎಲ್ಲ ಚಲೋ ಲೈಕ್ ಫುಲ್ ಪ್ರೊಡಕ್ಷನ್ ಗ್ರೇಡ್ ಆಗುದಿಲ್ಲ. ವಾಟ್ ಆರ್ ಡೂಯಿಂಗ್ ಗುಡ್ ಅಂತ ಹೇಳಿ ಚಲೋ ಮಾಡತ್ತೆ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತನ ಕೂತ್ ನಮ್ ಜೊತೆ ನಿಮ್ ಇನ್ಸೈಟ್ಸ್ ಎಲ್ಲ ಶೇರ್ ಮಾಡಿದ್ದಕ್ಕೆ, ನಿಮ್ ಟೈಮಿಂಗ್ಸ್ಗೆ, ಸೊ ವಿ ಆರ್ ವೆರಿ ಗ್ರೇಟ್ಫುಲ್. ಸೊ ನಮ್ ಕಡೆಯಿಂದ ಒಂದು ಅಪ್ರಿಸಿಯೇಷನ್.